ಅವನ ಧ್ವನಿಯು ಕೇವಲ ಒಂದು ಪಿಸುಗುಟ್ಟುವಿಕೆಯ ಮೇಲಿತ್ತು. ಭೀಷ್ಮನ ಕಣ್ಣುಗಳು ಸಹಾನುಭೂತಿಯಿಂದ ಹೊಳೆಯುತ್ತಾ ಮತ್ತೊಮ್ಮೆ ಮುಗುಳ್ನಕ್ಕವು. ಓ ನನ್ನ ಪ್ರಿಯ ಯುಧಿಷ್ಠಿರನೇ, ಅವನು ಹೇಳಿದ ವಿಷ್ಣುವನ್ನು ಪೂಜಿಸುವುದು ಕಷ್ಟದ ಕೆಲಸವಲ್ಲ. ಆತನ 1000 ಹೆಸರುಗಳನ್ನು ಪುನರಾವರ್ತಿಸುವ ಮೂಲಕ ನೀವು ಆತನ ಹತ್ತಿರವಾಗುತ್ತೀರಿ. ಪ್ರತಿಯೊಂದು ಹೆಸರು ಆತನ ಗುಣಗಳ ಸಾರವನ್ನು ತನ್ನೊಳಗೆ ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ಅವುಗಳನ್ನು ಪಠಿಸುವುದರಿಂದ ನಿಮಗೆ ಶಾಂತಿ, ಬುದ್ಧಿವಂತಿಕೆ ಮತ್ತು ವಿಮೋಚನೆ ದೊರೆಯುತ್ತದೆ. ಭೀಷ್ಮನು ವಿಷ್ಣುವಿನ ಹೆಸರುಗಳನ್ನು ಪಠಿಸಲು ಪ್ರಾರಂಭಿಸಿದಾಗ ಅವನ ಧ್ವನಿಯು ಬೇಸಿಗೆಯ ತೀರದಲ್ಲಿ ಅಲೆಗಳ ಹೊಡೆತದಂತೆ ಮೃದುವಾದ ಲಯದಲ್ಲಿ ಮೇಲೇರಿತು ಮತ್ತು ಬಿದ್ದಿತು. ಗಾಳಿಯು ವಿಷ್ಣುವಿನ ಉಪಸ್ಥಿತಿಯನ್ನೇ ಆಹ್ವಾನಿಸಿದಂತೆ ಪಾರಮಾರ್ಥಿಕ ಶಕ್ತಿಯಿಂದ ಕಂಪಿಸಿದಂತೆ ತೋರುತ್ತಿತ್ತು. ಎಲ್ಲವನ್ನು ಪ್ರವೇಶಿಸುವವನು, ಭೀಷ್ಮನು ಜಪಿಸಿದನು. ಎಲ್ಲವನ್ನು ಆವರಿಸುವವನು, ಯಾರಿಗೆ ಯಜ್ಞಗಳನ್ನು ಸುರಿಯಲಾಗುತ್ತದೆಯೋ ಆತನು ಗತಕಾಲದ, ವರ್ತಮಾನದ ಮತ್ತು ವರ್ತಮಾನದ ಒಡೆಯನಾಗಿದ್ದಾನೆ. ಪ್ರಶಾಂತವಾದ ಕಾಡಿನ ಗುಹೆಯ ಮಧ್ಯದಲ್ಲಿ ಬುದ್ಧಿವಂತ ಮತ್ತು ನ್ಯಾಯಯುತ ರಾಜನಾದ ಯುಧಿಷ್ಠಿರನು ತನ್ನ ಪೂಜ್ಯ ಮೊಮ್ಮಗನಾದ ಭೀಷ್ಮನ ಪಕ್ಕದಲ್ಲಿ ಚಿಂತನೆಯಲ್ಲಿ ಕುಳಿತಿದ್ದನು. ಗಾಳಿಯು ಹೂ ಬಿಡುವ ಹೂವುಗಳ ಸಿಹಿಯಾದ ಪರಿಮಳದಿಂದ ತುಂಬಿತ್ತು. ಯುಧಿಷ್ಠಿರನು ಭೀಷ್ಮನನ್ನು ಕೇಳಿದಾಗ, ಅಜ್ಜಿ, ಆ ಪವಿತ್ರ ಮಂತ್ರ ಯಾವುದು? ಪ್ರತಿದಿನ ಮೌನವಾಗಿ ಪಿಸುಗುಟ್ಟುತ್ತಾನೆ. ಅದು ಒಬ್ಬಳ ಆತ್ಮಕ್ಕೆ ನೀತಿಯನ್ನು ನೀಡುತ್ತದೆ. ನಾನು ಈ ಪ್ರಾಚೀನ ಬುದ್ಧಿವಂತಿಕೆಯನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ, ಏಕೆಂದರೆ ನಾನು ನೀತಿಯ ಹಾದಿಯಲ್ಲಿ ನನ್ನ ಪ್ರಯಾಣವನ್ನು ಪ್ರಾರಂಭಿಸಲು ಬಯಸುತ್ತೇನೆ. ಭೀಷ್ಮ ಬೆಳಗಿನ ಸೂರ್ಯನಂತೆ ಹೊಳೆಯುವ ಕಣ್ಣುಗಳೊಂದಿಗೆ, ಓ ರಾಜನೇ, ನನ್ನ ಮಾತನ್ನು ಕೇಳು ಮತ್ತು ಎಚ್ಚರಿಕೆಯಿಂದ ಕೇಳು. ಆ ಮಂತ್ರವನ್ನು ಸ್ವತಃ ಸಾವಿತ್ರಿಯಿಂದ ನೇಮಿಸಲ್ಪಟ್ಟ ಮಹಾನ್ ಋಷಿ ವ್ಯಾಸನು ಪ್ರಕಟಿಸಿದನು. ಇದು ಒಬ್ಬರ ಆತ್ಮವನ್ನು ಎಲ್ಲ ಪಾಪಗಳಿಂದ ಶುದ್ಧೀಕರಿಸುವ, ಈ ಜಗತ್ತಿನಲ್ಲಿ ಮತ್ತು ಮುಂದಿನದರಲ್ಲಿ ದೀರ್ಘಾಯುಷ್ಯ, ಸಮೃದ್ಧಿ ಮತ್ತು ಸಂತೋಷವನ್ನು ನೀಡುವ ಪ್ರಬಲ ಮಂತ್ರವಾಗಿದೆ. ಭೀಷ್ಮನು ತನ್ನ ಆಲೋಚನೆಗಳನ್ನು ಸಂಗ್ರಹಿಸಿದಂತೆ ಮುಂದುವರಿಯುವ ಮೊದಲು ಈ ಮಂತ್ರವನ್ನು ಪ್ರತಿದಿನ ರಾಜ ಋಷಿಗಳು ಪಠಿಸುತ್ತಾರೆ. ಅವರು ಸತ್ಯ ಮತ್ತು ನೀತಿಯ ಹಾದಿಯಲ್ಲಿ ನಡೆದರು. ನಿಯಂತ್ರಿತ ಇಂದ್ರಿಯಗಳು ಮತ್ತು ಶಾಂತ ಆತ್ಮಗಳೊಂದಿಗೆ ಪ್ರತಿದಿನ ಈ ಮಂತ್ರವನ್ನು ಪಠಿಸುವ ರಾಜರು ಸಾಟಿಯಿಲ್ಲದ ಸಮೃದ್ಧಿಯನ್ನು ಪಡೆಯುತ್ತಾರೆ. ಭೀಷ್ಮನು ದೇವತೆಗಳ ಹೆಸರುಗಳನ್ನು ಪಠಿಸಲು ಪ್ರಾರಂಭಿಸಿದಾಗ ಅವನ ಧ್ವನಿಯು ಸೌಮ್ಯವಾದ ನದಿಯಂತೆ ಏರಿತು. ವೈದಿಕ ಜ್ಞಾನದ ಸಾಗರವಾದ ವಸಿಷ್ಠನಿಗೆ ವಂದನೆಗಳು, ಮಹಾನ್ ಋಷಿಯಾದ ಪರಾಶರನಿಗೆ ವಂದನೆಗಳು, ಅನಂತ ಸರ್ಪವಾದ ಅನಂತನಿಗೆ ಮತ್ತು ಯಶಸ್ಸು ಮತ್ತು ವೈಭವದಿಂದ ಕಿರೀಟಧಾರಿಗಳೆಲ್ಲರಿಗೂ ವಂದನೆಗಳು. ಋಷಿಗಳಿಗೆ ಮತ್ತು ಅತ್ಯುನ್ನತನಾದ ದೇವರಿಗೆ, ದೇವತೆಗಳ ದೇವರಿಗೆ ಮತ್ತು ಎಲ್ಲರಿಗೂ ವರಗಳನ್ನು ನೀಡುವವನಿಗೆ ವಂದನೆಗಳು. ಭೀಷ್ಮನ ಮಾತು ಮುಂದುವರೆದಂತೆ ದೇವತೆಗಳ ಹೆಸರುಗಳೊಂದಿಗೆ ಗಾಳಿಯು ಕಂಪಿಸುವಂತೆ ತೋರುತ್ತಿತ್ತು. ಈ 33 ಪ್ರಭುವಾದ ತನ್ನ ಬೃಹತ್ ದೇಹವನ್ನು ಹೊಂದಿರುವ ನಂದೀಶ್ವರ, ಗಣೇಶ್ವರ ಮತ್ತು ರುದ್ರರು, 11 ಮಂದಿ ಎಲ್ಲಾ ಲೋಕಗಳ ಒಡೆಯರು, ಇವರನ್ನೂ ಸಹ ವೇದಗಳ ಶತರುದ್ರದಲ್ಲಿ 100 ಎಂದು ಉಲ್ಲೇಖಿಸಲಾಗಿದೆ. ಅರ್ಸ, ಭಾಗ, ಮಿತ್ರ, ವರುಣ, ಧಾತ್ರಿ, ಆರ್ಯಮನ್, ಜಯಂತ, ಭಾಸ್ಕರ, ತ್ವಾಸ್ತ್ರಿ, ಪುಷನ್, ಇಂದ್ರ ಮತ್ತು ವಿಶು, ಈ 12 ಜನರನ್ನು ಆದಿತ್ಯರು, ಕಶ್ಯಪ ಪುತ್ರರು ಎಂದು ಕರೆಯಲಾಗುತ್ತದೆ. ದಾರ, ಧ್ರುವ, ಸುವೆ, ಸಾವಿತ್ರ, ಅನಿಲ, ಅನಲ, ಪ್ರತ್ಯುಷ ಮತ್ತು ಪ್ರಭಾವರೆಂಬ ವಾಸುಗಳ ಹೆಸರುಗಳನ್ನು ಪಟ್ಟಿ ಮಾಡುವಾಗ ಭೀಷ್ಮನ ಧ್ವನಿಯು ಬಲಗೊಳ್ಳತೊಡಗಿತು. ನಸತಾಯ ಮತ್ತು ದಶರ, ಈ 2 ಅಶ್ವಿಗಳು ಎಂದು ಹೇಳಲಾಗುತ್ತದೆ. ಭೀಷ್ಮನ ಮಾತುಗಳನ್ನು ರಾಜರು ಶ್ರದ್ಧೆಯಿಂದ ಆಲಿಸಿದನು. ದೇವತೆಗಳ ಈ ಪ್ರಭುಗಳು ಎಲ್ಲವನ್ನೂ ನೋಡುತ್ತಾರೆ. ಅವರು ಅಋಷ್ಯರಾಗಿದ್ದರೂ ಸಹ ಅವರು ಎಲ್ಲ ತ್ಯಾಗಗಳು, ಉಡುಗೊರೆಗಳು, ಒಳ್ಳೆಯ ಕಾರ್ಯಗಳನ್ನು ಗಮನಿಸುತ್ತಾರೆ ಮತ್ತು ಎಲ್ಲಾ ಜೀವಿಗಳ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳನ್ನು ನೋಡುತ್ತಾರೆ. ಸೂರ್ಯ ಮುಳುಗಲು ಪ್ರಾರಂಭಿಸಿದ. ದೊಡ್ಡ ಸಭೆಯ ಮಧ್ಯದಲ್ಲಿ ನೀತಿವಂತ ರಾಜ ಯುಧಿಷ್ಠಿರನು ತನ್ನ ಪೂಜ್ಯ ಮೊಮ್ಮಗ ಭೀಷ್ಮನನ್ನು ಆಳವಾದ ಪ್ರಶ್ನೆಯೊಂದನ್ನು ಕೇಳಿದನು. ನಮ್ಮ ಆರಾಧನೆಗೆ ಯಾರು ಅವರು ಎಂದು ಕೇಳಿದನು.
ನಾವು ಯಾರಿಗೆ ತಲೆಬಾಗಬೇಕು, ಅವರ ಬಗ್ಗೆ ನಾವು ಹೇಗೆ ವರ್ತಿಸಬೇಕು, ಯಾವ ನಡವಳಿಕೆಯನ್ನು ದೋಷರಹಿತವೆಂದು ಪರಿಗಣಿಸಲಾಗುತ್ತದೆ. ಭೀಷ್ಮನ ಕಣ್ಣುಗಳು ಬೆಂಕಿಯಂತೆ ಹೊಳೆಯುತ್ತಾ, ಬ್ರಾಹ್ಮಣರೇ, ಓ ಯುಧಿಷ್ಠಿರನೇ, ಅವರು ನೀತಿಯ ಮೂರ್ತ ರೂಪವಾಗಿದ್ದಾರೆ. ಅವರನ್ನು ಗೌರವಿಸುವ ಮೂಲಕ ಯಾವುದೇ ದೋಷವಿಲ್ಲ. ಅವರು ಎಲ್ಲಾ ಲೋಕಗಳನ್ನು ಎತ್ತಿ ಹಿಡಿಯುವವರು ಮತ್ತು ಅವರ ಸಂತೋಷವು ಪ್ರಾಪಂಚಿಕ ಸಂಪತ್ತನ್ನು ತ್ಯಜಿಸುವುದರಲ್ಲಿ ಅಡಗಿದೆ. ಅವರ ಮಾತು ಸಂಯಮದಲ್ಲಿದೆ ಮತ್ತು ಅವರು ವೈವಿಧ್ಯಮಯ ಅತ್ಯುತ್ತಮ ಪ್ರತಿಜ್ಞೆಗಳ ಪ್ರಕಾರ ಬದುಕುತ್ತಾರೆ ಎಂದು ಉತ್ತರಿಸಿದರು. ಭೀಷ್ಮನು ಮಾತನಾಡುತ್ತಿದ್ದಂತೆ ಆತನ ಮಾತುಗಳು ಬ್ರಾಹ್ಮಣರ ಬಗ್ಗೆ ಗೌರವದ ಭಾವವನ್ನು ಹುಟ್ಟುಹಾಕಿದವು. ಆತ ಅವುಗಳನ್ನು ನೀತಿಯ ಮಾರ್ಗಗಳೆಂದು ವಿವರಿಸಿದನು. ಅವರ ಮೇಲೆ 4 ರೀತಿಯ ಜೀವಿಗಳು ಆಶ್ರಯವನ್ನು ಅವಲಂಬಿಸಿವೆ. ಅವರೆಲ್ಲರೂ ಹೋಗಬೇಕಾದ ಮಾರ್ಗ ಅಥವಾ ಮಾರ್ಗ ಎಂದು ಘೋಷಿಸಿದನು. ಅವರು ಎಲ್ಲರಿಗೂ ಮಾರ್ಗದರ್ಶಿಗಳು ಮತ್ತು ಎಲ್ಲಾ ತ್ಯಾಗಗಳಿಗೆ ಶಾಶ್ವತ ಬೆಂಬಲಿಗರು. ಯುಧಿಷ್ಠಿರನ ಕುತೂಹಲವು ಕೆರಳಿತು ಮತ್ತು ಅವನು ಬ್ರಾಹ್ಮಣರನ್ನು ಪೂಜಿಸುವುದರಿಂದ ಬರುವ ಪ್ರತಿಫಲವನ್ನು ಬಹಿರಂಗಪಡಿಸುವಂತೆ ತನ್ನ ಮೊಮ್ಮಗನನ್ನು ಕೇಳಿದನು. ಭೀಷ್ಮನು ಮುಗುಳ್ನಕ್ಕನು ಮತ್ತು ಪವನ ಗಾಳಿಯ ದೇವರು ಅರ್ಜುನನೊಂದಿಗೆ ಸಂಭಾಷಿಸಿದಾಗ ಪ್ರಾಚೀನ ಕಾಲದ ಕಥೆಯನ್ನು ಪ್ರಾರಂಭಿಸಿದನು. ಆ ದಿನಗಳಲ್ಲಿ 1000 ತೋಳುಗಳನ್ನು ಹೊಂದಿದ್ದ ಪರಾಕ್ರಮಶಾಲಿ ರಾಜನಾದ ಕರ್ತವ್ಯವಿರ್ಯನು ಪ್ರಪಂಚದಾದ್ಯಂತ ಆಳ್ವಿಕೆ ನಡೆಸಿದನು. ಅವನು ತನ್ನ ಶೌರ್ಯ ಮತ್ತು ಬುದ್ಧಿವಂತಿಕೆಗೆ ಹೆಸರುವಾಸಿಯಾಗಿದ್ದನು ಮತ್ತು ಮಹಾನ್ ತಪಸ್ವಿ ಋಷಿ ದತ್ತಾತ್ರೇಯನಿಗೆ ದೊಡ್ಡ ಉಡುಗೊರೆಗಳನ್ನು ನೀಡಿದನು. ರಾಜನ ಭಕ್ತಿಯಿಂದ ಸಂತೋಷಗೊಂಡ ಋಷಿ ಅವನಿಗೆ 3 ವರಗಳನ್ನು ನೀಡಿದನು. ಅವನು ಯುದ್ಧದಲ್ಲಿ 1000 ತೋಳುಗಳನ್ನು ಹೊಂದಿದ್ದಾನೆ, ಆದರೆ ಮನೆಯಲ್ಲಿ 2 ಮಾತ್ರ. ಅವನು ಇಡೀ ಭೂಮಿಯನ್ನು ಸುಲಭವಾಗಿ ವಶಪಡಿಸಿಕೊಳ್ಳುತ್ತಾನೆ ಮತ್ತು ಅವನ ತಪ್ಪುಗಳನ್ನು ಸರಿಪಡಿಸಲು ಅವನು ಯಾವಾಗಲೂ ನೀತಿವಂತರ ಮಾರ್ಗದರ್ಶನ ಪಡೆಯುತ್ತಾನೆ. ಕರ್ತವ್ಯವಿಯನ್ನು ತನ್ನ ಸ್ವಂತ ಪರಾಕ್ರಮದಿಂದ ಕುರುಡನಾಗಿ ತನ್ನ ರಥದ ಮೇಲೆ ಸವಾರಿ ಮಾಡುತ್ತಿದ್ದಾಗ ಆಕಾಶದಿಂದ ಒಂದು ಅದೃಶ್ಯ ಧ್ವನಿಯು ಅವನೊಂದಿಗೆ ಹೀಗೆ ಮಾತನಾಡಿತು. ಓ ಅಜ್ಞಾನಿ, ದರಿದ್ರನೇ, ಬ್ರಾಹ್ಮಣನು ಕ್ಷತ್ರಿಯನಿಗಿಂತ ಶ್ರೇಷ್ಠನೆಂದು ನಿನಗೆ ತಿಳಿದಿಲ್ಲವೇ? ಬ್ರಾಹ್ಮಣನ ಸಹಾಯದಿಂದ ಕ್ಷತ್ರಿಯನು ಎಲ್ಲಾ ಜೀವಿಗಳನ್ನು ಆಳುತ್ತಾನೆ. ಅಲ್ಲಿದ್ದ ಅರ್ಜುನನು ಈ ಕಲ್ಪನೆಯನ್ನು ಅಪಹಾಸ್ಯ ಮಾಡಿದನು. ತೃಪ್ತಿಯಾದಾಗ ನಾನು ಅನೇಕ ಜೀವಿಗಳನ್ನು ಸೃಷ್ಟಿಸಲು ಸಮರ್ಥನಾಗಿದ್ದೇನೆ ಎಂದು ಅವನು ಹೆಮ್ಮೆ ಪಡುತ್ತಾನೆ. ಕೋಪಗೊಂಡಾಗ ನಾನು ಎಲ್ಲರನ್ನೂ ನಾಶ ಮಾಡಲು ಸಮರ್ಥನಾಗಿದ್ದೇನೆ. ಆಲೋಚನೆ, ಮಾತು ಮತ್ತು ಕಾರ್ಯಗಳಲ್ಲಿ ನಾನೇ ಅಗ್ರಗಣ್ಯನಾಗಿದ್ದೇನೆ. ಆದರೆ ಅದೃಶ್ಯ ಧ್ವನಿಯು ತನ್ನ ಪ್ರತಿಪಾದನೆಯಲ್ಲಿ ಅಸಲವಾಗಿಯೇ ಉಳಿಯಿತು. ಬ್ರಾಹ್ಮಣನು ಖಂಡಿತವಾಗಿಯೂ ಕ್ಷತ್ರಿಯನಿಗಿಂತ ಶ್ರೇಷ್ಠನಾಗಿದ್ದಾನೆ. ಭೀಷ್ಮನ ಕಥೆಯು ಕೊನೆಗೊಂಡಿತು, ಆದರೆ ಆ ಪಾಠವು ಆಲಿಸಿದವರ ಮನಸ್ಸಿನಲ್ಲಿ ಉಳಿಯಿತು. ಬ್ರಾಹ್ಮಣರು ತಮ್ಮ ಬುದ್ಧಿವಂತಿಕೆ ಮತ್ತು ನೀತಿಯೊಂದಿಗೆ ನಮ್ಮ ಪೂಜೆ ಮತ್ತು ಗೌರವಕ್ಕೆ ಅರ್ಹರಾಗಿದ್ದಾರೆ. ಅವರು ನಮಗೆ ಕರ್ತವ್ಯ ಮತ್ತು ಸದ್ಗುಣದ ಹಾದಿಯಲ್ಲಿ ಮಾರ್ಗದರ್ಶನ ನೀಡುವ ಸದಾಚಾರದ ಮಾರ್ಗಗಳಾಗಿವೆ. ಮಾರಣಾಂತಿಕ ಗ್ರಹಿಕೆಗೆ ಮೀರಿದ ಪ್ರದೇಶದಲ್ಲಿ ಗಾಳಿಯ ದೇವನು ರಾಜ ಅರ್ಜುನನ ಮುಂದೆ ನಿಂತನು. ಅವನ ಧ್ವನಿಯು ಸೌಮ್ಯವಾದ ಗಾಳಿಯನ್ನು ಹೊತ್ತೊಯ್ಯುತ್ತಿತ್ತು. ಕೇಳು, ಓ ಮೋಸಹೋದ ಮನುಷ್ಯನೇ, ಅವನು ಪ್ರಾರಂಭಿಸಿದನು. ಉನ್ನತ ಆತ್ಮಗಳನ್ನು ಹೊಂದಿರುವ ಬ್ರಾಹ್ಮಣರಿಗೆ ಸೇರಿದ ಗುಣಗಳು ಯಾವುವು? ಬ್ರಾಹ್ಮಣನು ಇತರ ಎಲ್ಲರಿಗಿಂತ ಶ್ರೇಷ್ಠನಾಗಿದ್ದಾನೆ. ನೀವು ಹೆಸರಿಸಿದವರನ್ನು ಒಳಗೊಂಡಂತೆ ಮಹಾನ್ ರಾಜ ಗಾಳಿಯ ದೇವರು ಮಾತನಾಡುತ್ತಿರುವಾಗ ಪ್ರಾಚೀನ ಕಾಲದ ದರ್ಶನಗಳು ಅರ್ಜುನನ ಕಣ್ಣುಗಳ ಮುಂದೆ ನೃತ್ಯ ಮಾಡುತ್ತಿದ್ದವು. ಒಂದು ಕಾಲದಲ್ಲಿ ಹೆಮ್ಮೆಯ ಮತ್ತು ಪೋಷಣೆಯ ತಾಯಿಯಾಗಿದ್ದ ಭೂಮಿಯು ಅಂಧಗಳ ಆತ್ಮೀಯ ಆತ್ಮಗಳಿಗೆ ಪೈಪೋಟಿ ನೀಡುತ್ತಿರುವುದನ್ನು ಅವನು ನೋಡಿದನು. ಆದರೆ ಬುದ್ಧಿವಂತ ಮತ್ತು ಶಕ್ತಿಶಾಲಿ ಋಷಿಯಾದ ಕಶ್ಯಪನು ಮಧ್ಯಪ್ರವೇಶಿಸಿ ತನ್ನ ಪ್ರಬಲ ಶಕ್ತಿಯಿಂದ ಆಕೆಯನ್ನು ಪಾರ್ಶ್ವವಾಯುವಿಗೆ ತಳ್ಳಿದನು. ಬ್ರಾಹ್ಮಣರು ಸ್ವರ್ಗ ಮತ್ತು ಭೂಮಿಯೆರಡರಲ್ಲೂ ಅಸೇರಾಗಿದ್ದಂತೆ ತೋರುತ್ತಿತ್ತು. ಗಾಳಿಯ ದೇವನು ಹಿಂದಿನ ಕಾಲದ ಕಥೆಗಳ ವರ್ಣಚಿತ್ರಗಳನ್ನು ನೇಯ್ಗೆ ಮಾಡುವುದನ್ನು ಮುಂದುವರಿಸಿದನು. ಅವನು ತನ್ನ ಅಪರಿಮಿತ ಶಕ್ತಿಯಿಂದ ಸಮುದ್ರಗಳನ್ನು ಒಣಗಿಸಿದ ಮಹಾನ್ ಋಷಿ.
ಅನ್ನಿರಾಸ್ರ ಬಗ್ಗೆ ಮಾತನಾಡುತ್ತಿದ್ದನು. ಆದರೂ ಅವನು ಅಂತಿಮವಾಗಿ ತನ್ನ ಬಾಯಾರಿಕೆಯನ್ನು ತಣಿಸಿದಾಗ ಅನ್ನಿರಾಸ್ ಮತ್ತೊಂದು ಪ್ರಬಲ ಅಲೆಯನ್ನು ಎತ್ತಿದನು. ಭೂಮಿಯ ಮೇಲಿನ ಜೀವವನ್ನು ಉಳಿಸಿಕೊಂಡ ನೀರನ್ನು ಪುನಃ ತುಂಬಿದನು. ರಾಜನು ಶ್ರದ್ಧೆಯಿಂದ ಆಲಿಸಿದನು. ಈ ಸಾಧನೆಗಳ ಸಂಪೂರ್ಣ ಪ್ರಮಾಣದಿಂದ ಅವನ ಮನಸ್ಸು ಅಲುಗಾಡುತ್ತಿತ್ತು. ಗಾಳಿಯ ದೇವತೆಯ ಕಥನವು ತೆರೆದುಕೊಳ್ಳುತ್ತಿದ್ದಂತೆ ಅರ್ಜುನನು ಅಹಲ್ಯ ಎಂಬ ಮಹಿಳೆಯ ದರ್ಶನವನ್ನು ನೋಡಿದ್ದನು. ಅವರ ಸೌಂದರ್ಯವು ದೇವತೆಗಳ ಪ್ರಸಿದ್ಧ ಒಡೆಯನಾದ ಪುರಂದರನನ್ನು ಆಕರ್ಷಿಸಿತು. ಆದರೆ ಮತ್ತೊಬ್ಬ ಶಕ್ತಿಶಾಲಿ ಋಷಿಯಾದ ಗೌತಮನು ಅವರ ರಹಸ್ಯವನ್ನು ಕಂಡುಹಿಡಿದಾಗ ಅವನು ಪುರಂದರನನ್ನು ಶಾಪಿಸಿದನು, ಭಯದಿಂದ ಓಡಿ ಹೋಗುವಂತೆ ಮಾಡಿದನು. ಗಾಳಿಯ ದೇವತೆ ಅಂಗಿರನ ಕೋಪದಿಂದ ಚಿನ್ನದ ಬಣ್ಣದ ಅಗ್ನಿ ದೇವತೆಯೂ ಸಹ ಕಡಿಮೆಯಾಯಿತು ಎಂದು ಬಹಿರಂಗಪಡಿಸಿದನು. ಕಥೆಗಳು ಮುಂದುವರಿದವು. ಪ್ರತಿಯೊಂದು ಬ್ರಾಹ್ಮಣರ ಸಾಟಿಯಿಲ್ಲದ ಶಕ್ತಿ ಮತ್ತು ಬುದ್ಧಿವಂತಿಕೆಗೆ ಸಾಕ್ಷಿಯಾಗಿದೆ. ಸಾಗರವನ್ನು ಪೂಜಿಸಲು ಬಂದಿದ್ದ ಸಾಗರದ 60,000 ಪುತ್ರವನ್ನು ಅರ್ಜುನನು ಕಂಡನು. ಪ್ರಬಲ ಕಪಿಲನ ಶಾಪದಿಂದ ಧೂಳಿನಿಂದ ಕೂಡಿದನು. ಒಂದು ಕಾಲದಲ್ಲಿ ಚಿನ್ನದ ಬೆಳಕಿನಿಂದ ಹೊಳೆಯುತ್ತಿದ್ದ ಅಗ್ನಿಯನ್ನು ಅವನು ನೋಡಿದನು. ಈಗ ಅಂದಿರನ ಕೋಪದಿಂದ ಕಡಿಮೆಯಾಗಿದ್ದನು. ಗಾಳಿಯ ದೇವನು ತನ್ನ ಗಮನವನ್ನು ಸ್ವತಃ ರಾಜ ಅರ್ಜುನನ ಕಡೆಗೆ ತಿರುಗಿಸಿ ಅವನನ್ನು, ನೀನು ಬ್ರಾಹ್ಮಣರಿಗೆ ಸಮಾನನಲ್ಲ ಎಂದು ಸಂಬೋಧಿಸಿದನು. ರಾಜನ ಸ್ವಂತ ರಾಜ್ಯ, ಅವನ ಮಹಾನ್ ಶಕ್ತಿ ಮತ್ತು ವಿದ್ಯೆ ಇವೆಲ್ಲವೂ ದತ್ತಾತ್ರೇಯನ ಆಶೀರ್ವಾದದಿಂದ ಅವನಿಗೆ ದೊರೆತಿದ್ದವು. ಆದರೂ ಅವನು ತನ್ನದೇ ಆದ ಬ್ರಾಹ್ಮಣನಾದ ಅಗ್ನಿಯನ್ನು ಪೂಜಿಸುವುದನ್ನು ಮುಂದುವರೆಸಿದನು. ನೀವು ಮೂರ್ಖತನದಿಂದ ದಿಗ್ಭ್ರಮೆಗೊಳ್ಳಲು ಕಾರಣವೇನು? ಗಾಳಿಯ ದೇವನು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಅವನ ಧ್ವನಿಯನ್ನು ಕೇಳಿದನು. ಉನ್ನತ ಬ್ರಾಹ್ಮಣನು ಎಲ್ಲಾ ಜೀವಿಗಳ ರಕ್ಷಕ ಮತ್ತು ಸೃಷ್ಟಿಕರ್ತನೆಂದು ನಿಮಗೆ ತಿಳಿದಿದೆ. ಅರ್ಜುನನು ಕೇಳಿದನು. ದೇವರ ಮಾತುಗಳಿಂದ ಮಾರ್ಪಟ್ಟನು. ಅವನು ಬ್ರಹ್ಮನ ಬಗ್ಗೆ ಸತ್ಯವನ್ನು ಬಹಿರಂಗಪಡಿಸಿದನು. ಅಪ್ರಕಟಿತ, ಶಕ್ತಿಯುತ ಮತ್ತು ಮರೆಯಾಗದ ವೈಭವ ಬ್ರಹ್ಮನು ಮೊಟ್ಟೆಯಿಂದ ಜನಿಸಿದನೆಂದು ಕೆಲವರು ಹೇಳಿಕೊಂಡರು. ಆದರೆ ಅವನು ಹುಟ್ಟಲಿಲ್ಲವೆಂದು ಘೋಷಿಸಿದಾಗ ಇದು ಹೇಗೆ ಸಾಧ್ಯ? ಗಾಳಿಯ ದೇವರು ಇದನ್ನು ಬಹಿರಂಗಪಡಿಸಿದನು. ಪ್ರಾಚೀನ ಕಾಲದಲ್ಲಿ ನ್ಯಾಯಯುತ ಆಡಳಿತಗಾರನಾದ ಅಂಗರಾಜನು ಇಡೀ ಭೂಮಿಯನ್ನು ಬ್ರಾಹ್ಮಣರಿಗೆ ಉಡುಗೊರೆಯಾಗಿ ನೀಡಲು ಬಯಸಿದ್ದನು. ಬ್ರಹ್ಮನ ಮಗಳಾಗಿದ್ದ ಭೂಮಿಯು ತನ್ನ ಮಕ್ಕಳನ್ನು ಬಿಟ್ಟುಬಿಡುವ ಆಲೋಚನೆಯಿಂದ ಆತಂಕ ಮತ್ತು ಸಂಕಟದಿಂದ ತುಂಬಿತ್ತು. ಅವಳು ಬ್ರಹ್ಮನ ರಾಜ್ಯಕ್ಕೆ ತೆರಳಲು ನಿರ್ಧರಿಸಿದಳು. ಆದರೆ ಅವನು ವಿನಾಶವನ್ನು ಎದುರಿಸುತ್ತಾನೆ ಎಂದು ರಾಜನಿಗೆ ಎಚ್ಚರಿಕೆ ನೀಡುವ ಮೊದಲು ಅವಳು ಹೊರಡಲು ಸಿದ್ಧವಾಗುತ್ತಿದ್ದಂತೆ ಭೂಮಿಯ ಅವಸ್ಥೆಯನ್ನು ಗಮನಿಸುತ್ತಿದ್ದ ಋಷಿ ಕಶ್ಯಪನು ಯೋಗದ ಶಕ್ತಿಯ ಮೂಲಕ ತನ್ನ ಅಸ್ತಿತ್ವವನ್ನು ಪ್ರವೇಶಿಸುವ ಮೂಲಕ ಗೋಚರ ರೂಪವನ್ನು ಪಡೆದುಕೊಂಡನು. ಈಗ ಕಶ್ಯಪನ ಚೈತನ್ಯದಿಂದ ತುಂಬಿದ ಭೂಮಿಯು ಪ್ರವರ್ಧಮಾನಕ್ಕೆ ಬಂದಿತು ಮತ್ತು ಎಲ್ಲ ರೀತಿಯ ಸಸ್ಯವರ್ಗಗಳಿಂದ ಸಮೃದ್ಧವಾಯಿತು. 30,000 ಆಕಾಶದ ವರ್ಷಗಳವರೆಗೆ ಭೂಮಿಯು ಈ ಸ್ಥಿತಿಯಲ್ಲಿ ನೀತಿಯಿಂದ ತುಂಬಿತ್ತು ಮತ್ತು ಭಯದಿಂದ ಮುಕ್ತವಾಗಿತ್ತು. ಆದಾಗ್ಯೂ ಕಶ್ಯಪನ ಅವಧಿಯು ಕೊನೆಗೊಂಡಾಗ ಭೂಮಿಯು ತನ್ನ ಸ್ವಂತ ರಾಜ್ಯಕ್ಕೆ ಮರಳಿತು ಮತ್ತು ತನ್ನೊಂದಿಗಿನ ಒಡನಾಟದ ಮೂಲಕ ಬ್ರಾಹ್ಮಣನಾಗಿದ್ದ ಕಶ್ಯಪನಿಗೆ ಗೌರವ ಸಲ್ಲಿಸಿತು. ನಂತರ ಗಾಳಿಯ ದೇವರು ರಾಜ ಅರ್ಜುನನಿಗೆ, ಇದೂ ಸಹ ಬ್ರಾಹ್ಮಣನು ಸಾಧಿಸಿದ ಗಮನಾರ್ಹ ಸಾಧನೆಯಾಗಿದೆ ಎಂದು ಹೇಳಿದನು. ಗಾಳಿಯ ದೇವರು ಮುಂದುವರಿಸಿದ, ಹೇ ರಾಜನೇ, ನೀನು ಕಶ್ಯಪನಿಗಿಂತ ಶ್ರೇಷ್ಠನಾದ ಕ್ಷತ್ರಿಯನ ಬಗ್ಗೆ ಯೋಚಿಸಬಹುದೇ ಎಂದು ನನಗೆ ಹೇಳು. ಆದರೆ ಉತ್ತರ ನೀಡುವ ಮೊದಲು ಅವನು ಮತ್ತೊಂದು ಕಥೆಯನ್ನು ಪ್ರಾರಂಭಿಸಿದನು. ಹಿಂದೆ ಅಂದಿರರ ವಂಶದಲ್ಲಿ ಜನಿಸಿದ ಉತ್ತತ್ಯ ಎಂಬ ಋಷಿ ಇದ್ದನು. ಅವನು ತನ್ನ ಔದಾರ್ಯಕ್ಕೆ ಹೆಸರುವಾಸಿಯಾಗಿದ್ದನು ಮತ್ತು ಆಗಾಗ್ಗೆ ತ್ಯಾಗ ಉಡುಗೊರೆಗಳನ್ನು ಹೇರಳವಾಗಿ ನೀಡುತ್ತಿದ್ದನು. ಭದ್ರಗೆಂಬ ಸೋಮನ ಮಗಳು ತನ್ನ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದ್ದಳು ಮತ್ತು ಮಹಿಳೆಯರಲ್ಲಿ ಅಪ್ರತಿಮವೆಂದು ಪರಿಗಣಿಸಲ್ಪಟ್ಟಿದ್ದಳು. ಆಕೆಯ ತಂದೆ ಸೋಮಭದ್ರನಿಗೆ ಸೂಕ್ತವಾದ ಪತಿಯಾಗಿ
ಉತ್ತತ್ಯನನ್ನು ಆಯ್ಕೆ ಮಾಡಿದನು. ಆದಾಗ್ಯೂ ಭದ್ರನು ಇತರ ಯೋಜನೆಗಳನ್ನು ಹೊಂದಿದ್ದನು. ದೂರದಿಂದ ತನ್ನನ್ನು ಅಪೇಕ್ಷಿಸುತ್ತಿದ್ದ ಜಲದೇವತೆಯಾದ ವರುಣನ ಹೃದಯವನ್ನು ಗೆಲ್ಲಲು ಅವಳು ತೀವ್ರ ತಪಸ್ಸನ್ನು ನಡೆಸಿದಳು. ವರುಣನು ಅಂತಿಮವಾಗಿ ಭದ್ರನನ್ನು ಅಪಹರಿಸಿ ತನ್ನ ಭವ್ಯವಾದ ಅರಮನೆಗೆ ಕರೆದೊಯ್ದನು. ಅದು 6,00,000 ಸರೋವರಗಳಿಂದ ಅಲಂಕರಿಸಲ್ಪಟ್ಟಿತ್ತು ಮತ್ತು ಅಪ್ಸರರ ವಿವಿಧ ಬುಡಕಟ್ಟುಗಳಿಗೆ ನೆಲೆಯಾಗಿತ್ತು. ತನ್ನ ಹೆಂಡತಿಯ ಅದೃಷ್ಟದ ಅರಿವಿರದ ಉತ್ತತ್ಯನು ಸ್ವರ್ಗದ ಋಷಿಯಾದ ನಾರದನಿಂದ ಅವಳು ಕಣ್ಮರೆಯಾದ ಬಗ್ಗೆ ಕೇಳಿದನು. ಅವನು ತನ್ನ ಪರವಾಗಿ ವರುಣನೊಂದಿಗೆ ಮಾತನಾಡಲು ಮತ್ತು ತನ್ನ ಹೆಂಡತಿಯನ್ನು ಹಿಂದಿರುಗಿಸುವಂತೆ ನಾರದನನ್ನು ವಿನಂತಿಸಿದನು. ನಾರದನು ವರುಣನ ಬಳಿಗೆ ಹೋಗಿ ಭದ್ರನನ್ನು ಬಿಡುಗಡೆ ಮಾಡುವಂತೆ ಕೇಳಿದನು. ಆದರೆ ವರುಣನು ನಿರಾಕರಿಸಿದನು. ತಾನು ಅವಳನ್ನು ತುಂಬಾ ಇಷ್ಟಪಡುತ್ತೇನೆ ಎಂದು ಹೇಳಿದನು. ನಾರದನು ಈ ಸುದ್ದಿಯೊಂದಿಗೆ ಉತ್ತತನ ಬಳಿಗೆ ಮರಳಿದನು ಮತ್ತು ಅವನ ಕೋಪಕ್ಕೆ ಯಾವುದೇ ಮಿತಿ ಇರಲಿಲ್ಲ. ಅವನು ಭೂಮಿಯನ್ನು ಕರೆದು 6,00,000 ಸರೋವರಗಳು ಇರುವ ಭೂಮಿಯನ್ನು ಬಹಿರಂಗಪಡಿಸುವಂತೆ ಅವಳಿಗೆ ಆದೇಶಿಸಿದನು. ಸಮುದ್ರವು ಆ ಸ್ಥಳದಿಂದ ಹಿಂದೆ ಸರಿದು ಒಂದು ಕಾಲದಲ್ಲಿ ವರುಣನ ಅರಮನೆಯ ನೆಲವಾಗಿದ್ದ ಒಣ ಭೂಮಿಯನ್ನು ಬಹಿರಂಗಪಡಿಸಿತು. ಆ ಪ್ರದೇಶದಿಂದ ನದಿಗಳು ಕಣ್ಮರೆಯಾಗುವುದರೊಂದಿಗೆ ವರುಣನಿಗೆ ಭದ್ರವನ್ನು ಉತ್ತತನ ಬಳಿಗೆ ಹಿಂದಿರುಗಿಸುವುದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ. ತನ್ನ ಹೆಂಡತಿಯನ್ನು ಮರಳಿ ಪಡೆದ ಉತ್ತನು ವರುಣನ ಶೌರ್ಯ ಮತ್ತು ಆ ವಿರುದ್ಧ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಕುತಂತ್ರವನ್ನು ಸಾರಿಸಿದನು. ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಿ ರಾಜ ಅರ್ಜುನನ ಮೌನ ರೂಪದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಲೇ ಇದ್ದನು. ಪೂಜ್ಯ ಯೋಧನಾದ ಭೀಷ್ಮನು ಅವನ ಮುಂದೆ ನಿಂತನು. ಅವರ ಕಣ್ಣುಗಳು ಆಳವಾದ ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದವು. ಗಾಳಿಯ ದೇವತೆಯಾದ ವಾಯು ಅರ್ಜುನನೊಂದಿಗೆ ಶಾಂತವಾದ ಧ್ವನಿಯಲ್ಲಿ ಮಾತನಾಡಿ ಅಗಸ್ತ್ಯ ಮತ್ತು ವಶಿಷ್ಠ ಎಂಬ ಇಬ್ಬರು ಪ್ರಸಿದ್ಧ ಬ್ರಾಹ್ಮಣರ ಮಹಾನ್ ಕಾರ್ಯಗಳನ್ನು ಅವನಿಗೆ ತಿಳಿಸಿದನು. ಭೀಷ್ಮನು ಮಾತನಾಡಲು ಪ್ರಾರಂಭಿಸಿದಾಗ ಅವನ ಧ್ವನಿಯು ಅರ್ಜುನನ ಸುತ್ತಲೂ ಮೋಡಿ ಮಾಡಿತು. ಕೇಳು ಓ ರಾಜನೇ, ಅವನು ಹೇಳಿದನು. ಅಗಸ್ತ್ಯನ ಶ್ರೇಷ್ಠತೆಯ ಕಥೆಯನ್ನು ಕೇಳು. ದೇವರುಗಳು ಅಸುರಿಂದ ಅಧೀನಗೊಂಡಿದ್ದರು. ಅವರ ತ್ಯಾಗಗಳು ಕಳರುಗೊಂಡವು ಮತ್ತು ಅವರ ಸ್ವಾದನನ್ನು ದುರುಪಯೋಗಪಡಿಸಿಕೊಂಡವು. ಸಮೃದ್ಧಿಯಿಲ್ಲದೆ ಅವರು ಭೂಮಿಯಲ್ಲಿ ಅಲೆದಾಡಿದರು. ಅವರು ಪಟ್ಟುಬಿಡದ ಪ್ರತಿಜ್ಞೆ ಮತ್ತು ಹೊಳೆಯುವ ಶಕ್ತಿಯ ಬ್ರಾಹ್ಮಣನಾದ ಅಗಸ್ತ್ಯನನ್ನು ಭೇಟಿಯಾಗುವವರೆಗೆ ದೇವತೆಗಳು ಅಗಸ್ತ್ಯನಿಗೆ ಸರಿಯಾದ ಗೌರವದಿಂದ ನಮಸ್ಕರಿಸಿದರು ಮತ್ತು ನಂತರ ಅವರ ಅವಸ್ಥೆಯನ್ನು ಆತನಿಗೆ ತಿಳಿಸಿದರು. ನಾವು ಯುದ್ಧದಲ್ಲಿ ದಾನವರಿಂದ ಸೋಲಿಸಲ್ಪಟ್ಟಿದ್ದೇವೆ ಮತ್ತು ಸಂಪತ್ತು ಮತ್ತು ಸಮೃದ್ಧಿಯಿಂದ ಕೆಳಗಿಳಿದಿದ್ದೇವೆ ಎಂದು ಅವರು ಹೇಳಿದರು. ಓ ಸನ್ಯಾಸಿಗಳಲ್ಲಿ ಅಗ್ರಗಣ್ಯರೇ, ನಮ್ಮನ್ನು ರಕ್ಷಿಸಿ. ಅಗಸ್ತ್ಯನ ಹೃದಯವು ದಾನವರ ಕ್ರೌರ್ಯದಿಂದ ಕೋಪದಿಂದ ಉರಿಯಿತು. ತೀವ್ರವಾದ ದೃಢ ನಿಶ್ಚಯದಿಂದ ಅವನು ತನ್ನ ಶಕ್ತಿಯನ್ನು ಬಿಡುಗಡೆ ಮಾಡಿದನು. ಸಮಯದ ಕೊನೆಯಲ್ಲಿ ಎಲ್ಲವನ್ನೂ ಸೇವಿಸುವ ಬೆಂಕಿಯಂತೆ ಹೊತ್ತಿ ಉರಿಯುತ್ತಿದ್ದನು. ಅಗಸ್ತ್ಯರ ಕಿರಣಗಳು ಅವರನ್ನು ಸೇವಿಸುತ್ತಿದ್ದಂತೆ ದಾನವರು ಅವರಲ್ಲಿ ಸಾವಿರಾರು ಜನರು ಆಕಾಶದಿಂದ ಬೀಳಲು ಪ್ರಾರಂಭಿಸಿದರು. ಅವರು ಸ್ವರ್ಗ ಮತ್ತು ಭೂಮಿಯ ಎರಡನ್ನೂ ತ್ಯಜಿಸಿ ದಕ್ಷಿಣ ದಿಕ್ಕಿನಲ್ಲಿ ಓಡಿ ಹೋದರು. ದೇವತೆಗಳು ತಮ್ಮ ಪ್ರದೇಶಗಳನ್ನು ಮರಳಿ ಪಡೆದರು. ಅವರ ಭಯವು ದೂರವಾಯಿತು. ಈ ಸಾಧನೆಯಿಂದ ಉತ್ತೇಜಿತರಾಗಿ ಅವರು ಭೂಮಿಯ ಕರುಳಿನಲ್ಲಿ ಅಥವಾ ಕೆಳ ಪ್ರದೇಶಗಳಲ್ಲಿ ಆಶ್ರಯ ಪಡೆದ ಆ ಅಸುರರನ್ನು ನಾಶ ಮಾಡಲು ಅಗಸ್ತ್ಯರನ್ನು ಬೇಡಿಕೊಂಡರು. ಅಗಸ್ತ್ಯನ ಪ್ರತಿಕ್ರಿಯೆಯು ಹಿಂಜರಿಕೆಯಿಂದ ಕೂಡಿತ್ತು. ನಾನು ಆ ಅಸುರರನ್ನು ಸೇವಿಸಲು ಸಂಪೂರ್ಣವಾಗಿ ಸಮರ್ಥನಾಗಿದ್ದೇನೆ, ಅವನು ಹೇಳಿದನು. ಆದರೆ ನಾನು ಅಂತಹ ಸಾಧನೆಯನ್ನು ಸಾಧಿಸಿದರೆ ನನ್ನ ತಪಸ್ಸು ಕಡಿಮೆಯಾಗುತ್ತದೆ. ಆದಾಗ್ಯೂ ಅವನು ದೇವರಿಗೆ ಸಹಾಯ ಮಾಡಲು ಒಪ್ಪಿಕೊಂಡನು ಮತ್ತು ತನ್ನ ಸ್ವಂತ ಶಕ್ತಿಯಿಂದ ಅವನು ಭೂಮಿಯಲ್ಲಿ ಆಶ್ರಯ ಪಡೆದ ದಾನವರನ್ನು ಸೇವಿಸಿದನು. ಅಗಸ್ತ್ಯನ ಸಾಧನೆಯ ಬಗ್ಗೆ ಮಾತನಾಡುವಾಗ ಭೀಷ್ಮನ ಕಣ್ಣುಗಳು ಹೊಳೆಯುತ್ತಿದ್ದವು.
ಇದು ಅಗಸ್ತ್ಯನ ಶ್ರೇಷ್ಠತೆಯ ಕತೆ ಎಂದನು. ನಾನು ಮುಂದುವರಿಯಬೇಕೇ ಅಥವಾ ಉತ್ತರವಾಗಿ ಏನನ್ನಾದರೂ ಹೇಳಬೇಕೇ? ಗಾಳಿಯ ದೇವತೆಯಾದ ವಾಯು ಅರ್ಜುನನ ಕಿವಿಯ ಮೇಲೆ ಮೃದುವಾದ ಗಾಳಿಯನ್ನು ಬೀಸಿದ ತನ್ನ ಧ್ವನಿಯೊಂದಿಗೆ ಮತ್ತೊಮ್ಮೆ ಮಾತಾಡಿದನು. ಕೇಳು ರಾಜನೇ, ಸುಪ್ರಸಿದ್ಧ ವಸಿಷ್ಠನ ಮಹಾನ್ ಸಾಧನೆಗಳಲ್ಲಿ ಒಂದಾದ ಭೀಷ್ಮನು ಮಾತನಾಡುವುದನ್ನು ಮುಂದುವರೆಸಿದಾಗ ಆ ದೃಶ್ಯವು ವೈಖಾನಸ ಸರೋವರದ ತೀರಕ್ಕೆ ಸ್ಥಳಾಂತರಗೊಂಡಿತು. ಅಲ್ಲಿ ದೇವತೆಗಳು ಯಜ್ಞದಲ್ಲಿ ತೊಡಗಿದ್ದರು. ಅವರು ವಸಿಷ್ಠನ ಬಗ್ಗೆ ಯೋಚಿಸಿ ಅವನನ್ನು ಕಲ್ಪನೆಯಲ್ಲಿಯೇ ತಮ್ಮ ಪುರೋಹಿತನನ್ನಾಗಿ ಮಾಡಿಕೊಂಡರು. ಆದರೆ ಪರ್ವತಗಳಂತಹ ಬೃಹತ್ ಪ್ರತಿಮೆಗಳನ್ನು ಹೊಂದಿದ್ದ ಕಲಿನರು ಎಂಬ ದಾನವರ ಜನಾಂಗವು ಅವರನ್ನು ಕೊಲ್ಲಲು ಬಯಸಿದರು. ಸೂರ್ಯನು ಯುದ್ಧಭೂಮಿಯಲ್ಲಿ ಬೀಸಿದನು. ನೆರೆದಿದ್ದ ಯೋಧರ ಮೇಲೆ ಚಿನ್ನದ ಹೊಳಪನ್ನು ಬೀರಿದನು. ಕುರುಗಳ ಪೂಜ್ಯ ಕುಲಪತಿಯಾದ ಭೀಷ್ಮನು ಎತ್ತರವಾಗಿ ನಿಂತನು. ಅವನ ಕಣ್ಣುಗಳು ಪಾಂಡವರ ಯುವ ರಾಜಕುಮಾರನಾದ ಅರ್ಜುನನ ಮೇಲೆ ಕೇಂದ್ರೀಕೃತವಾಗಿದ್ದರು. ಗಾಳಿಯ ದೇವತೆಯಾದ ವಾಯು ಸ್ವಲ್ಪ ಸಮಯದಿಂದ ಅರ್ಜುನನೊಂದಿಗೆ ಮಾತನಾಡುತ್ತಿದ್ದನು. ಪ್ರಾಚೀನ ವೀರಳ ಕಥೆಗಳನ್ನು ಮತ್ತು ಅವರ ಕಾರ್ಯಗಳನ್ನು ವಿವರಿಸುತ್ತಿದ್ದನು. ಭೀಷ್ಮನು ನೋಡುತ್ತಿದ್ದಂತೆ ವಾಯು ಒಂದು ಹೊಸ ಕಥೆಯನ್ನು ಪ್ರಾರಂಭಿಸಿದನು. ಅದು ಕೇಳುವ ಎಲ್ಲರ ಹೃದಯವನ್ನು ಕೆರಳಿಸಿತು. ಇಂದಿನ ದಿನಗಳಲ್ಲಿ ದೇವರುಗಳು ಮತ್ತು ದಾನವರು ದೊಡ್ಡ ಯುದ್ಧದಲ್ಲಿ ಹೋರಾಡಿದರು. ರಾತ್ರಿಯ ಕತ್ತಲೆಯಲ್ಲಿ ಹೋರಾಡಿದರು. ಅಸುರನಾದ ರಾಹುವು ಸೂರ್ಯ ಮತ್ತು ಸೋಮ ಇಬ್ಬರನ್ನು ತನ್ನ ಬಾಣಗಳಿಂದ ಚುಚ್ಚಿದನು. ಬ್ರಹ್ಮಾಂಡವನ್ನು ಕತ್ತಲಲ್ಲಿ ಮುಳುಗಿಸಿದನು. ದೇವರುಗಳು ಭಯಭೀತರಾಗಿ ಪ್ರಬಲ ದಾನವರ ಮುಂದೆ ಬೀಳಲು ಪ್ರಾರಂಭಿಸಿದರು ಎಂದು ವಾಯು ಹೇಳಿದನು. ಇಂದ್ರನ ನೇತೃತ್ವದಲ್ಲಿ ದೇವರುಗಳು ತಪಸ್ಸು ಮತ್ತು ತಪಸ್ಸಿಗೆ ಹೆಸರುವಾಸಿಯಾಗಿದ್ದ ಬುದ್ಧಿವಂತ ಮತ್ತು ಶಕ್ತಿಶಾಲಿ ಬ್ರಾಹ್ಮಣ ಅತ್ರಿಯನ್ನು ಹುಡುಕಿದರು. ಈ ದೊಡ್ಡ ಅಪಾಯದಿಂದ ತಮ್ಮನ್ನು ರಕ್ಷಿಸುವಂತೆ ಅವರು ಅವನನ್ನು ಬೇಡಿಕೊಂಡರು ಮತ್ತು ಅವರ ಕೋರಿಕೆಯಿಂದ ಪ್ರೇರಿತರಾದ ಅತ್ರಿ ಸಹಾಯ ಮಾಡಲು ಒಪ್ಪಿಕೊಂಡು ತನ್ನ ಕೈ ಬೀಸುವಿಕೆಯಿಂದ ಅತ್ರಿಯು ತನ್ನನ್ನು ಚಂದ್ರನ ದೇವತೆಯಾದ ಸೋಮನಾಗಿ ಪರಿವರ್ತಿಸಿಕೊಂಡನು ಮತ್ತು ಯುದ್ಧಭೂಮಿಯಲ್ಲಿ ವೈಭವದಿಂದ ಹೊಳೆಯಲು ಪ್ರಾರಂಭಿಸಿದನು. ಅವನು ಹಾಗೆ ಮಾಡುವಾಗ ಸೂರ್ಯನ ರೂಪವಾದ ಸೂರ್ಯನ ರೂಪವನ್ನು ಸಹ ಪಡೆದುಕೊಂಡನು ಮತ್ತು ಅವರು ಒಟ್ಟಾಗಿ ಕತ್ತಲೆಯಾದ ಬ್ರಹ್ಮಾಂಡವನ್ನು ಬೆಳಗಿಸಿದರು. ಅತ್ರಿಯ ಶಕ್ತಿಯಿಂದ ಪ್ರೇರೇಪಿಸಲ್ಪಟ್ಟ ದೇವರುಗಳು ಅವನ ಹಿಂದೆ ಒಟ್ಟುಗೂಡಿ ದಾನವರನ್ನು ಸೋಲಿಸಿದರು. ವಾಯು ತನ್ನ ಕಥೆಯನ್ನು ಮುಂದುವರೆಸಿದಾಗ ಭೀಷ್ಮನು ಶ್ರದ್ಧೆಯಿಂದ ಆಲಿಸಿದನು. ಹೀಗೆಯೋ ಅರ್ಜುನ ಅವನು ಹೇಳಿದನು. ಆತನು ಒಂದು ಸಾಧನೆಯನ್ನು ಸಾಧಿಸಿದನು. ಅದು ಮುಂದಿನ ಯುಗಗಳವರೆಗೆ ನೆನಪಿನಲ್ಲಿ ಉಳಿಯುತ್ತದೆ. ಅವನು ದೇವರುಗಳನ್ನು ಕತ್ತಲೆ ಮತ್ತು ಸೋಲಿನಿಂದ ರಕ್ಷಿಸಿದನು ಮತ್ತು ತನ್ನನ್ನು ತಾನು ನೀತಿಯ ನಿಜವಾದ ವಿಜೇತ ಎಂದು ಸಾಬೀತುಪಡಿಸಿದನು. ಆದರೆ ವಾಯು ಇನ್ನೂ ಮುಗಿದಿರಲಿಲ್ಲ. ಬ್ರಾಹ್ಮಣರ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುವ ಮತ್ತೊಂದು ಕಥೆಯನ್ನು ಅರ್ಜುನನೊಂದಿಗೆ ಹಂಚಿಕೊಳ್ಳಲು ಅವನು ಹೊಂದಿದ್ದನು. ಪ್ರಾಚೀನ ಕಾಲದಲ್ಲಿ ಅವಳಿ ಅಶ್ವಿನಿಗಳನ್ನು ದೇವರುಗಳು ಹೊರಹಾಕಿದರು ಮತ್ತು ಮಹಾನ್ ಬ್ರಾಹ್ಮಣನಾದ ಚ್ಯವರನು ಅವರನ್ನು ಅವರ ಸರಿಯಾದ ಸ್ಥಳಕ್ಕೆ ಮರಳಿ ತರಲು ಪ್ರಯತ್ನಿಸಿದನು ಎಂದು ಅವನು ಹೇಳಿದನು. ಚ್ಯವರನು ಸ್ವತಃ ಇಂದ್ರನನ್ನು ಉದ್ದೇಶಿಸಿ, ಓ ದೇವತೆಗಳ ಮುಖ್ಯಸ್ಥರೇ, ಅಶ್ವಿಗಳು ದೇವರುಗಳು, ಅವರು ಸೂರ್ಯನ ಪುತ್ರರು, ನಾವು ಸೋಮನನ್ನು ಯಜ್ಞದಲ್ಲಿ ಒಟ್ಟಿಗೆ ಕುಡಿಯೋಣ. ಆದರೆ ಇಂದ್ರನು ನಿರಾಕರಿಸಿದನು. ಅಶ್ವಿಗಳು ಅಂತಹ ಗೌರವಕ್ಕೆ ಅರ್ಹರಲ್ಲ ಎಂಬ ಭಯದಿಂದ ವಿಚಲಿತರಾಗದೆ ಚ್ಯವನನು ಇಂದ್ರನ ಕೈಯನ್ನು ಒತ್ತಾಯಿಸಲು ಒಂದು ದೊಡ್ಡ ಆಚರಣೆಯನ್ನು ಪ್ರಾರಂಭಿಸಿದನು. ಅವನು ಅಶ್ವಿನರನ್ನು ಕರೆದು ಪ್ರಬಲವಾದ ಮಂತ್ರವನ್ನು ಪ್ರಾರಂಭಿಸಿದನು. ಅದು ದೇವತೆಗಳನ್ನೂ ಸಹ ನಿಷ್ಕ್ರಿಯಗೊಳಿಸುತ್ತದೆ. ಈ ಅವಮಾನದಿಂದ ಕೋಪಗೊಂಡ ಇಂದ್ರನು ಬೃಹತ್ ಪರ್ವತವನ್ನು ಎತ್ತಿಕೊಂಡು ಚ್ಯವನನ ಮೇಲೆ ಎಸೆದನು. ಆದರೆ ಬ್ರಾಹ್ಮಣನು ಹೆದರಲಿಲ್ಲ. ಕೇವಲ ಒಂದು ನೋಟದಲ್ಲಿ ಚ್ಯವನನು ಇಂದ್ರನ ಸಿಡಿಲನ್ನು ಕಳುಹಿಸಿದನು. ಗಂಭೀರವಾದ ಮಾತುಕತೆಯ ಮಧ್ಯದಲ್ಲಿ ಭೀಷ್ಮನು ಅರ್ಜುನನ ತಿಳುವಳಿಕೆಯ ಹಾದಿಯನ್ನು ಬದಲಾಯಿಸುವಂತಹ ಮಾತುಗಳನ್ನು ಹೇಳಿದನು. ಗಾಳಿಯ ದೇವರು ಹಿಂದಿನ ಕಥೆಗಳನ್ನು ಹಂಚಿಕೊಳ್ಳುತ್ತಿದ್ದನು ಮತ್ತು ಅವನು ಮಾತನಾಡುವುದನ್ನು ಮುಗಿಸಿದಾಗ
ಅರ್ಜುನನು ಮೌನವಾಗಿದ್ದನು. ಅವನ ಕಣ್ಣುಗಳು ನೆಲದ ಮೇಲೆ ನಿಂತವು. ಗಾಳಿಯ ದೇವನು ಅರ್ಜುನನ ಆತ್ಮಾವಲೋಕನವನ್ನು ಅರಿತುಕೊಂಡು ಮತ್ತೊಮ್ಮೆ ಅವನನ್ನು ಉದ್ದೇಶಿಸಿ ಹೇಳಿದನು. ಇಂದ್ರನ ನೇತೃತ್ವದಲ್ಲಿ ದೇವರುಗಳು ಅಸುರಮಾದನ ಬಾಯಿಯಲ್ಲಿ ಸಿಕ್ಕಿಹಾಕಿಕೊಂಡಾಗ ಚ್ಯವನನು ಅವರ ಭೂಮಿಯನ್ನು ಕಸಿದುಕೊಂಡನು. ಸ್ವರ್ಗದಿಂದ ವಂಚಿತರಾಗಿ ಈಗ ಭೂಮಿಯಿಂದಲೂ ವಂಚಿತರಾಗಿ ದೇವರುಗಳು ದುಃಖದಲ್ಲಿ ಮುಳುಗಿ ಹೋದವು. ಇಂದ್ರನು ಮುಂಚೂಣಿಯಲ್ಲಿದ್ದು ದೇವತೆಗಳು ಮೊಮ್ಮಗನ ಬಳಿಗೆ ಬಂದು ಆತನ ರಕ್ಷಣೆಯನ್ನು ಕೋರಿದರು. ನಾವು ಕೇವಲ ಜೀವಿಗಳು ಎಂದು ಅವರು ಹೇಳಿದರು. ಚ್ಯವನನು ನಮ್ಮಿಂದ ಭೂಮಿಯನ್ನು ಕಸಿದುಕೊಂಡಿದ್ದಾನೆ, ಆದರೆ ನಾವು ಕಾಪರರಿಂದ ಸ್ವರ್ಗವನ್ನು ಕಸಿದುಕೊಂಡಿದ್ದೇವೆ. ಓ ಪ್ರಬಲನೇ, ನಾವು ನಿನ್ನ ರಕ್ಷಣೆಯನ್ನು ಕೋರುತ್ತೇವೆ. ಬುದ್ಧಿವಂತ ಮತ್ತು ಪೂಜ್ಯ ವ್ಯಕ್ತಿಯಾದ ಅಜ್ಜ ಬ್ರಾಹ್ಮಣರ ಸಹಾಯವನ್ನು ಪಡೆಯಲು ದೇವರಿಗೆ ಸಲಹೆ ನೀಡಿದರು. ಬ್ರಾಹ್ಮಣರಿಗೆ ಶೀಘ್ರವಾಗಿ ದುರಸ್ತಿ ಮಾಡಿ ಅವರು ಹೇಳಿದರು. ಅವರನ್ನು ತೃಪ್ತಿಪಡಿಸುವ ಮೂಲಕ ನೀವು ಮೊದಲಿನಂತೆಯೇ 2 ಪ್ರದೇಶಗಳನ್ನು ಮರಳಿ ಪಡೆಯುವಲ್ಲಿ ಯಶಸ್ವಿಯಾಗುತ್ತೀರಿ. ಹೀಗೆ ಉಪದೇಶಿಸಿ ದೇವತೆಗಳು ಬ್ರಾಹ್ಮಣರ ವಾಸಸ್ಥಾನಕ್ಕೆ ತೆರಳಿದರು. ಅವರ ರಕ್ಷಣೆ ಮತ್ತು ಮಾರ್ಗದರ್ಶನಕ್ಕಾಗಿ ಬೇಡಿಕೊಂಡರು. ಶ್ರೇಷ್ಠ ಸದ್ಗುಣವುಳ್ಳ ಬುದ್ಧಿವಂತ ಮತ್ತು ವಿದ್ವಾಂಸರಾದ ಬ್ರಾಹ್ಮಣರು ಯಾವ ವೈರಿಗಳನ್ನು ಸೋಲಿಸಬೇಕೆಂದು ಅವರು ಬಯಸುತ್ತಾರೆ ಎಂದು ದೇವರುಗಳನ್ನು ಕೇಳಿದರು. ದೇವರುಗಳು ಉತ್ತರಿಸಿದರು, ಕಾಪರನ್ನು ಸ್ವಾಧೀನಪಡಿಸಿಕೊಳ್ಳಿ. ತಮ್ಮ ಕರ್ತವ್ಯದಲ್ಲಿ ದೃಢ ನಿಶ್ಚಯವುಳ್ಳ ಬ್ರಾಹ್ಮಣರು ಕಾಪರನ್ನು ನಾಶ ಮಾಡಲು ಒಂದು ವಿಧಿಯನ್ನು ರಚಿಸಲು ಮುಂದಾದರು. ಈ ಯೋಜನೆಯನ್ನು ಕಾಪರರಿಗೆ ತಿಳಿದ ತಕ್ಷಣ ಬ್ರಾಹ್ಮಣರನ್ನು ಅವರ ಪ್ರಯತ್ನದಿಂದ ತಡೆಯಲು ಅವರು ದಾನಿನೆಂಬ ಸಂದೇಶವಾಹಕನನ್ನು ಕಳುಹಿಸಿದರು. ನಾವು ನಿಮಗಿಂತ ಕೀಳಲ್ಲ ಎಂದು ದಾನಿನ್ ಹೇಳಿದರು. ನೀವು ಸಾಧಿಸಲು ಬಯಸುವ ಈ ಆಚರಣೆಗಳ ಪರಿಣಾಮವೇನು? ನಾವೂ ಸಹ ವೇದಗಳಲ್ಲಿ ಚೆನ್ನಾಗಿ ಪರಿಣತರಾಗಿದ್ದೇವೆ ಮತ್ತು ದೊಡ್ಡ ಬುದ್ಧಿವಂತಿಕೆಯನ್ನು ಹೊಂದಿದ್ದೇವೆ. ದಾನಿನ ಮಾತುಗಳಿಂದ ವಿಚಲಿತರಾಗದ ಬ್ರಾಹ್ಮಣರು ದೃಢವಾಗಿ ಉತ್ತರಿಸಿದರು, ನಾವು ಕಾಪರನ್ನು ಸ್ವಾಧೀನಪಡಿಸಿಕೊಳ್ಳುತ್ತೇವೆ. ಈ ವಿಷಯದಲ್ಲಿ ನಾವು ದೇವರುಗಳೊಂದಿಗೆ ನಿಲ್ಲುತ್ತೇವೆ. ಕಾಪರನ್ನು ನಿಮ್ಮ ಕೈಗಳಿಂದ ಕೊಲ್ಲಲು ಅರ್ಹರಾಗಿದ್ದೇವೆ. ಇದರೊಂದಿಗೆ ಬ್ರಾಹ್ಮಣರು ಕಾಪರನ್ನು ನಾಶ ಮಾಡಲು ಉರಿಯುವ ಬೆಂಕಿಯನ್ನು ಸೃಷ್ಟಿಸಿದರು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಕಾಪರನ್ನು ಸೋಲಿಸಲಾಯಿತು ಮತ್ತು ಅವರ ನಾಶಕ್ಕೆ ದೇವತೆಗಳೇ ಕಾರಣವೆಂದು ಹೇಳಲಾಯಿತು. ಆದಾಗ್ಯೂ ಬುದ್ಧಿವಂತ ಕೃಷಿಯಾದ ನಾರದನು ಸತ್ಯವನ್ನು ಬಹಿರಂಗಪಡಿಸಿದನು. ಈ ಮಹಾನ್ ಸಾಧನೆಯನ್ನು ಸಾಧಿಸಿದ್ದು ಬ್ರಾಹ್ಮಣರು ಈ ಸುದ್ದಿಯನ್ನು ಕೇಳಿದ ನಂತರ ದೇವರುಗಳು ಬ್ರಾಹ್ಮಣರ ಶೌರ್ಯಕ್ಕೆ ಕೃತಜ್ಞರಾಗಿ ಸಂತೋಷಪಟ್ಟರು. ತಮ್ಮ ವಿಜಯದ ಮೂಲಕ ದೇವತೆಗಳು ಅಮರತ್ವವನ್ನು ಗಳಿಸಿದರು ಮತ್ತು ಅವರ ಪರಾಕ್ರಮವು ಹೆಚ್ಚಾಯಿತು ಎಂದು ಹೇಳುವ ಮೂಲಕ ಗಾಳಿಯ ದೇವರು ತನ್ನ ಕಥೆಯನ್ನು ಮುಂದುವರಿಸಿದನು. ಅವನು ಮಾತನಾಡುವುದನ್ನು ಮುಗಿಸಿದಾಗ ಅರ್ಜುನನು ಭಕ್ತಿಯಿಂದ ತುಂಬಿದ ಅವನನ್ನು ಪೂಜಿಸಲು ತಲೆಬಾಗಿದರು. ದೊಡ್ಡ ಸಭೆಯ ಮಧ್ಯದಲ್ಲಿ ಬುದ್ಧಿವಂತ ಮತ್ತು ನ್ಯಾಯಯುತ ರಾಜ ಯುಧಿಷ್ಠಿರನು ಪೂಜ್ಯ ಹಿರಿಯನಾದ ಭೀಷ್ಮನ ಕಡೆಗೆ ತಿರುಗಿ ಸ್ವಲ್ಪ ಸಮಯದಿಂದ ತನ್ನೊಳಗೆ ಉರಿಯುತ್ತಿದ್ದ ಒಂದು ಪ್ರಶ್ನೆಯನ್ನು ಕೇಳಿದನು. ಓ ರಾಜ, ಅವನು ಕೇಳಿದನು, ನೀನು ಬ್ರಾಹ್ಮಣರ ಬಗೆಗಿನ ನಿಮ್ಮ ಅಸಲ ಭಕ್ತಿಗೆ ಹೆಸರುವಾಸಿಯಾಗಿದ್ದೀಯ. ಅವರ ಆರಾಧನೆಯ ಫಲವಾಗಿ ನಿನಗೆ ಏನು ಕಾಣಿಸುತ್ತದೆ? ಹೇ ಬಲವಾದ ಆಯುಧಗಳ ಒಡೆಯನೇ, ಈ ಪೂಜ್ಯ ವ್ಯಕ್ತಿಗಳ ಪೂಜೆಗೆ ಯಾವ ಸಮೃದ್ಧಿಯೂ ಅಂಟಿಕೊಳ್ಳುತ್ತದೆ? ಭೀಷ್ಮನ ಕಣ್ಣುಗಳು ಈ ಲೋಕದಿಂದ ಅವನ ನಿಗಮನದ ಭಾರದಿಂದ ಮಬ್ಬಾಗಿದ್ದರೂ ಆಳವಾದ ತಿಳುವಳಿಕೆಯಿಂದ ಹೊಳೆಯುತ್ತಿದ್ದ. ಆತನು ನನ್ನ ಶಕ್ತಿ, ನನ್ನ ಇಂದ್ರಿಯಗಳು, ನನ್ನ ಮಾತು ಮತ್ತು ನನ್ನ ಮನಸ್ಸು ಎಲ್ಲವೂ ಕ್ಷಣಿಕವಾದ ನೆರಳುಗಳು. ನಾನು ಈ ಮತ್ಯ ಸುರುಳಿಯನ್ನು ಬದಿಗಿಡುವ ಸಮಯ ಹತ್ತಿರವಾಗಿದೆ ಮತ್ತು ಸೂರ್ಯನು ನನಗೆ ನೋವುಂಟು ಮಾಡುವ ನಿಧಾನಗತಿಯೊಂದಿಗೆ ಚಲಿಸುತ್ತಿರುವಂತೆ ತೋರುತ್ತದೆ ಎಂದು ಉತ್ತರಿಸಿದನು. ಮುಂದುವರಿಯುವ ಮೊದಲು ತನ್ನ ಆಲೋಚನೆಗಳನ್ನು ಸಂಗ್ರಹಿಸುತ್ತಾ ಅವನು ವಿರಾಮಗೊಳಿಸಿದನು. ಆದರೆ ಒಂದು ವಿಷಯದ ಬಗ್ಗೆ ನನಗೆ ಖಾತ್ರಿಯಿದೆ, ಬ್ರಾಹ್ಮಣರ ಆಶೀರ್ವಾದಗಳು ಮಿತಿಯಿಲ್ಲದವು ಮತ್ತು ಅವರ ಆರಾಧನೆಯು ಹೇಳಲಾಗದ ಸಮೃದ್ಧಿಯನ್ನು ತರುತ್ತದೆ. ಭೀಷ್ಮನು ಮಾತನಾಡುತ್ತಿದ್ದಂತೆ ಯುಧಿಷ್ಠಿರನ ಕುತೂಹಲವು ಹೆಚ್ಚಾಯಿತು. ನನಗೆ ಇನ್ನಷ್ಟು ಹೇಳಿ,
ಅವನು ಒತ್ತಿ ಹೇಳಿದನು, ಈ ಬುದ್ಧಿವಂತ ಪುರುಷರನ್ನು ಗೌರವಿಸಿದ್ದಕ್ಕಾಗಿ ನೀವು ಅಂತಿಮ ಪ್ರತಿಫಲವಾಗಿ ಏನು ನೋಡುತ್ತೀರಿ? ಭೀಷ್ಮನ ನೋಟವು ಕೃಷ್ಣನ ಕಡೆಗೆ ತಿರುಗಿತು. ಅವನು ಯುಗಯುಗಗಳಿಂದ ಅವನ ಸ್ನೇಹಿತ ಮತ್ತು ಮಾರ್ಗದರ್ಶಿಯಾಗಿದ್ದ ದೈವಿಕ ರಾಜಕುಮಾರ, ಓ ಕೇಶವ, ಅವನು ಗೌರವದಿಂದ ಹೇಳಿದನು. ಈ ವಿಷಯದ ಬಗ್ಗೆ ತಿಳಿಯಬೇಕಾದ ಎಲ್ಲವನ್ನೂ ಅವನು ನಿಮಗೆ ಹೇಳುತ್ತಾನೆ. ಭೀಷ್ಮನ ಮಾತುಗಳ ಭಾರವನ್ನು ಅರಿತ ಕೃಷ್ಣನು ಮುಂದೆ ಹೆಜ್ಜೆ ಹಾಕಿದನು. ಅವನ ಮುಖವು ಆಂತರಿಕ ಬೆಳಕಿನಿಂದ ಹೊಳೆಯುತ್ತಿತ್ತು. ನಾನು ಕೇವಲ ದೈವಿಕ ಪಾತ್ರೆ ಎಂದು ವಿನಮ್ರವಾಗಿ ಹೇಳಿದನು, ಮತ್ತು ನನ್ನ ಮೂಲಕವೇ ಬ್ರಹ್ಮಾಂಡವು ತನ್ನ ರಹಸ್ಯಗಳನ್ನು ತೆರೆದಿಟ್ಟಿದೆ. ಅವನು ಮಾತನಾಡುವಾಗ ಅವನ ಕಣ್ಣುಗಳು ಅವುಗಳೊಳಗಿನ ಅಸ್ತಿತ್ವದ ರಚನೆಯನ್ನು ಹಿಡಿದಿಟ್ಟುಕೊಂಡಿದ್ದವು. ಭೂಮಿ ಮತ್ತು ಆಕಾಶಗಳೇ ನನ್ನ ದೇಹದಿಂದ ಹುಟ್ಟಿವೆ ಎಂದು ಕೃಷ್ಣನು ಘೋಷಿಸಿದನು. ಹಂದಿಯ ರೂಪದಲ್ಲಿ ನಾನು ಮುಳುಗಿದ ಜಗತ್ತನ್ನು ಅವ್ಯವಸ್ಥೆಯ ಆಳದಿಂದ ಮೇಲಕ್ಕೆತ್ತಿದೆ. ನಾನೇ ಸೃಷ್ಟಿಕರ್ತ, ವಿಧ್ವಂಸಕ ಮತ್ತು ಪೋಷಕನಾಗಿದ್ದೇನೆ. ಬ್ರಹ್ಮಾಂಡದ ಎಲ್ಲ ಅಂಶಗಳು ನನ್ನಲ್ಲಿ ಒಗ್ಗೂಡುತ್ತವೆ. ಅವನ ಮಾತುಗಳು ಜನನ ಬೆಳವಣಿಗೆ, ಕೊಳೆತ ಮತ್ತು ಪುನರ್ಜನ್ಮದ ಅಂತ್ಯವಿಲ್ಲದ ಚಕ್ರಗಳ ಚಿತ್ರಣವನ್ನು ಚಿತ್ರಿಸಿದವು. ಕೃಷ್ಣನು ಮಾತನಾಡುವುದನ್ನು ಮುಂದುವರಿಸಿದಾಗ ಭೀಷ್ಮನು ದೃಢವಾಗಿ ತಲೆಯಾಡಿಸಿದನು. ನಾನು ಯುಗಯುಗಗಳಲ್ಲಿ ವಿವಿಧ ರೂಪಗಳನ್ನು ತೆಗೆದುಕೊಂಡಿದ್ದೇನೆ. ತ್ರೇತಾ ಯುಗದಲ್ಲಿ ನಾನು ಸದಾಚಾರಿಯಾಗಿದ್ದೆ, ದ್ವಾಪರ ಯುಗದಲ್ಲಿ ನಾನು ಜ್ಞಾನವಾಗಿದ್ದೆ, ಮತ್ತು ಕಲಿಯುಗದಲ್ಲಿ ನಾನು ಅನ್ಯಾಯವಾಗಿ ಬಂದಿದ್ದೇನೆ. ಆದರೆ ಯಾವಾಗಲೂ ನನ್ನ ಉದ್ದೇಶವು ಒಂದೇ ಆಗಿರುತ್ತದೆ, ನ್ಯಾಯವನ್ನು ಎತ್ತಿ ಹಿಡಿಯುವುದು ಮತ್ತು ಬ್ರಹ್ಮಾಂಡವನ್ನು ವಿನಾಶದಿಂದ ರಕ್ಷಿಸುವುದು. ಕೃಷ್ಣನು ಮಾತನಾಡುವಾಗ ಅವನ ಮಾತುಗಳು ಪುರಾಣ ಮತ್ತು ದಂತಕಥೆಗಳ ಚಿತ್ರಕಥೆಯನ್ನು ಹೆಣೆದವು. ದೇವರು ಮತ್ತು ದೇವತೆಗಳ ಪ್ರಾಚೀನ ಕಥೆಗಳನ್ನು ಚಿತ್ರಿಸುತ್ತವೆ. ಅವನು ದೇವತೆಗಳ ರಾಜನಾದ ಇಂದ್ರನಾಗಿದ್ದನು. ದೇವರು ವಿಶ್ವಕರ್ಮ, ದೈವಿಕ ಕುಶಲಕರ್ಮಿ. ಯುಧಿಷ್ಠಿರನ ಸಮ್ಮುಖದಲ್ಲಿ ಕೃಷ್ಣ ಎಂದು ಕರೆಯಲ್ಪಡುವ ವಾಸುದೇವನಿಗೆ ಬ್ರಾಹ್ಮಣರನ್ನು ಪೂಜಿಸುವ ಗುಣಗಳನ್ನು ವಿವರಿಸಲು ಕೇಳಲಾಯಿತು. ಕೆಲವು ಬ್ರಾಹ್ಮಣರಿಂದ ಕೋಪಗೊಂಡಿದ್ದ ಮತ್ತು ತನ್ನ ತಂದೆಯ ಮಾರ್ಗದರ್ಶನವನ್ನು ಕೋರಿದ ತನ್ನ ಮಗ ಪ್ರದ್ಯುಮ್ನನನ್ನು ಒಳಗೊಂಡ ಒಂದು ಘಟನೆಯನ್ನು ವಿವರಿಸುವ ಮೂಲಕ ವಾಸುದೇವನು ತನ್ನ ಕಥೆಯನ್ನು ಪ್ರಾರಂಭಿಸಿದ. ಯುಧಿಷ್ಠಿರು, ಹೇ ಮಧುವಿನ ವಧುವೆ, ನನಗೆ ಹೇಳು, ಬ್ರಾಹ್ಮಣರ ಆರಾಧನೆಗೆ ಲಗತ್ತಿಸಲಾದ ಸಮೃದ್ಧಿ ಏನು? ವಾಸುದೇವನು ತಿಳಿವಳಿಕೆಯಿಂದ ಮುಗುಣಕ್ಕನು, ಕಾಜ್ಯನೇ, ಬ್ರಾಹ್ಮಣರ ಗುಣಗಳು ಏನೆಂದು ನಾನು ನಿನಗೆ ಹೇಳುತ್ತಿರುವಾಗ ನನ್ನ ಮಾತನ್ನು ಶ್ರದ್ಧೆಯಿಂದ ಆಲಿಸು. ಅವನು ತನ್ನ ಕಥೆಯನ್ನು ಪ್ರಾರಂಭಿಸಿದನು. ಒಮ್ಮೆ ದ್ವಾರಾವತಿಯಲ್ಲಿ ಕುಳಿತಿದ್ದಾಗ ವಾಸುದೇವನ ಮಗ ಪ್ರದ್ಯುಮ್ನನು ಬ್ರಾಹ್ಮಣರ ಬಗ್ಗೆ ಕೋಪ ಮತ್ತು ಗೊಂದಲರಿಂದ ತುಂಬಿದ ಅವನ ಬಳಿಗೆ ಬಂದನು. ತಂದೆಯೇ, ಅವರ ಆರಾಧನೆಗೆ ಯಾವ ಅರ್ಹತೆ ಇದೆ? ಅವನು ಕೇಳಿದನು. ಅವರ ಪ್ರಭುತ್ವ ಇರೋರನ್ನು ನಿರಂತರವಾಗಿ ಪೂಜಿಸುವುದರಿಂದ ಯಾವ ಪ್ರತಿಫಲವನ್ನು ಪಡೆಯಲಾಗುತ್ತದೆ? ವಾಸುದೇವನು ತನ್ನ ಮಗನ ಮಾತುಗಳನ್ನು ಗಮನದಿಂದ ಆಲಿಸಿದನು. ನಂತರ ಉತ್ತರಿಸಿದನು, ಓ ರುಕ್ಮಿಣಿಯ ಮಗನೇ, ಬ್ರಾಹ್ಮಣರನ್ನು ಪೂಜಿಸುವ ಮೂಲಕ ಗೆಲ್ಲಬಹುದಾದ ಸಮೃದ್ಧಿ ಏನು ಎಂದು ನಾನು ನಿನಗೆ ಹೇಳುವಾಗ ನನ್ನ ಮಾತನ್ನು ಕೇಳು. ಒಬ್ಬರು ಪ್ರಸಿದ್ಧವಾದ 3 ಸದಾಚಾರ, ಸಂಪತ್ತು ಮತ್ತು ಆನಂದ ಅಥವಾ ವಿಮೋಚನೆಯ ಸಾಧನೆ ಅಥವಾ ಕೀರ್ತಿ ಮತ್ತು ಸಮೃದ್ಧಿ ಅಥವಾ ರೋಗದ ಚಿಕಿತ್ಸೆ ಮತ್ತು ಗುಣಪಡಿಸುವಿಕೆ ಅಥವಾ ದೇವತೆಗಳು ಮತ್ತು ಪಿತೃಗಳ ಆರಾಧನೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಾಗ ಪುನರುತ್ಪಾದಿಸಿದವರನ್ನು ತೃಪ್ತಿಪಡಿಸಲು ಕಾಳಜಿ ವಹಿಸಬೇಕು. ವಾಸುದೇವನು ಬ್ರಾಹ್ಮಣರು ಸಂತೋಷ ಮತ್ತು ದುಃಖವನ್ನು ವಿತರಿಸುತ್ತಿರುವ ಸೋಮರಾಜರಂತೆ ಎಂದು ವಿವರಿಸಿದನು. ಒಪ್ಪುವ ಪ್ರತಿಯೊಂದು ಬ್ರಾಹ್ಮಣರಲ್ಲಿ ತನ್ನ ಮೂಲವನ್ನು ಹೊಂದಿದೆ ಎಂದು ಹೇಳಿದನು. ಅವರ ಆರಾಧನೆಯಿಂದ ದೊಡ್ಡ ಸಾಧನೆಗಳು, ಕೀರ್ತಿ ಮತ್ತು ಶಕ್ತಿ ಹರಿಯುತ್ತದೆ. ಎಲ್ಲ ಲೋಕಗಳ ನಿವಾಸಿಗಳು ಮತ್ತು ಬ್ರಹ್ಮಾಂಡದ ರಾಜರು ಎಲ್ಲರೂ ಬ್ರಾಹ್ಮಣರ ಆರಾಧಕರಾಗಿದ್ದಾರೆ. ತನ್ನ ಮಾತನ್ನು ವಿವರಿಸಲು ವಾಸುದೇವನು ದ್ವಾರಾವತಿಯಲ್ಲಿರುವ ತನ್ನ ಮನೆಯಲ್ಲಿ ವಾಸವಾಗಿದ್ದ ದುರ್ವಾಸನ ಹೆಸರಿನ ಒಬ್ಬ ಮಹಾನ್ ಬ್ರಾಹ್ಮಣನ ಬಗ್ಗೆ ಒಂದು ಕಥೆಯನ್ನು ಹೇಳಿದನು. ದುರ್ವಾಸನೆಯು ತನ್ನ ಅಸಾಧಾರಣ ಶಕ್ತಿಗಳಿಗೆ ಮತ್ತು ಕಡೆಗಣಿಸಿದಾಗ
ಕೋಪಗೊಳ್ಳುವ ಪ್ರವೃತ್ತಿಗೆ ಹೆಸರುವಾಸಿಯಾಗಿದ್ದನು. ಒಂದು ದಿನ ದುರ್ವಾಸನನು ವಾಸುದೇವನ ನಿವಾಸದ ಎಲ್ಲಾ ಹಾಸಿಗೆಗಳು ಮತ್ತು ಹೊದಿಕೆಗಳನ್ನು ಸುಟ್ಟು ಹಾಕಿದನು. ಜೊತೆಗೆ ಅವನಿಗೆ ಸೇವೆ ಸಲ್ಲಿಸುತ್ತಿದ್ದ ಸುಂದರ ಹುಡುಗಿಯರನ್ನು ಸುಟ್ಟು ಹಾಕಿದನು. ನಂತರ ಅವನು ವಾಸುದೇವನನ್ನು ಭೇಟಿಯಾದನು. ಅವನು ತಪಸ್ವಿಗೆ ವಿಶೇಷವಾದ ಹಣ್ಣಿನ ಹಣ್ಣನ್ನು ಮೀಸಲಿಟ್ಟಿದ್ದನು. ಸ್ವಲ್ಪ ಹಣ್ಣಿನ ಹಣ್ಣನ್ನು ತಿಂದ ನಂತರ ದುರ್ವಾಸನನು ವಾಸುದೇವನಿಗೆ ಅವನ ದೇಹ ಮತ್ತು ತಲೆಯ ಮೇಲೆ ಲೇಪಿಸಲು ಆದೇಶಿಸಿದನು. ವಾಸುದೇವನು ಹಿಂಜರಿಕೆಯಿಲ್ಲದೆ ವಿಧೇಯತೆಯನ್ನು ತೋರಿಸಿದನು ಮತ್ತು ಅವನು ಹಾಗೆ ಮಾಡುವಾಗ ಅವನ ಹೆಂಡತಿಯಾದ ರುಕ್ಮಿಣಿಯು ಹತ್ತಿರದಲ್ಲೇ ನಿಂತಿದ್ದಳು. ನಗುತ್ತಾ ದುರ್ವಾಸನು ಅವಳ ದೇಹಕ್ಕೆ ಹಣ್ಣುಗಳನ್ನು ಲೇಪಿಸಿದನು. ನಂತರ ಅವನು ಸ್ವತಃ ರುಕ್ಮಿಣಿಯನ್ನು ಕಾರಿಗೆ ಜೋಡಿಸಿದನು. ಸೂರ್ಯನು ದಿಗಂತದ ಮೇಲೆ ಉದಯಿಸಿದಾಗ ಬುದ್ಧಿವಂತ ಮತ್ತು ನ್ಯಾಯಯುತ ರಾಜನಾದ ಯುಧಿಷ್ಠಿರನು ಮಹಾದೇವನ ಬಗ್ಗೆ ಜ್ಞಾನವನ್ನು ಪಡೆಯಲು ವಾಸುದೇವನ ಬಳಿಗೆ ಹೋದನು. ತನ್ನ ಹೃದಯದಲ್ಲಿ ಗೌರವದಿಂದ ಅವನು ದುರ್ವಾಸನ ಆಶೀರ್ವಾದದಿಂದ ತಾನು ಗಳಿಸಿದ ಬ್ರಹ್ಮಾಂಡದ ರಹಸ್ಯಗಳನ್ನು ಹಂಚಿಕೊಳ್ಳುವಂತೆ ವಾಸುದೇವನನ್ನು ಕೇಳಿದನು. ವಾಸುದೇವನು ಗೌರವದಿಂದ ತಲೆ ಬಾರಿಸಿದನು ಮತ್ತು ಪವಿತ್ರವಾದ ಶತರುದ್ರ ಮಂತ್ರಗಳನ್ನು ಪಠಿಸಲು ಪ್ರಾರಂಭಿಸಿದನು. ಅದನ್ನು ಅವನು ಪ್ರತಿದಿನ ಬೆಳಿಗ್ಗೆ ಭಕ್ತಿಯಿಂದ ಪುನರಾವರ್ತಿಸಿದನು. ಅವನು ಮಾತನಾಡುವಾಗ ಅವನ ಕಣ್ಣುಗಳು ಚಲಿಸುವ ಮತ್ತು ನಿಶ್ಚಲವಾದ ಎಲ್ಲಾ ಜೀವಿಗಳ ಸೃಷ್ಟಿಕರ್ತನಾದ ಮಹಾದೇವನ ಬಗ್ಗೆ ಭಯ ಮತ್ತು ಗೌರವದಿಂದ ಹೊಳೆಯುತ್ತಿದ್ದವು. ಅವನು ವಿವರಿಸಿದನು, ಮಹಾದೇವನು 3 ಲೋಕಗಳಲ್ಲಿರುವ ಎಲ್ಲಾ ಜೀವಿಗಳಲ್ಲಿ ಅತ್ಯುನ್ನತನಾಗಿದ್ದಾನೆ. ಯಾರಿಂದಲೂ ಅಥವಾ ಯಾವುದರಿಂದಲೂ ಸಾಟಿಯಿಲ್ಲ. ವಾಸುದೇವನು ಮಾತನಾಡುವುದನ್ನು ಮುಂದುವರೆಸಿದಾಗ ಗಾಳಿಯು ನಿರೀಕ್ಷೆಯೊಂದಿಗೆ ದಟ್ಟವಾಯಿತು. ಅವನ ಮಾತುಗಳು ಮಹಾದೇವನ ನಂಬಲಾಗದ ಶಕ್ತಿಗಳ ಸ್ಪಷ್ಟ ಚಿತ್ರಣವನ್ನು ಚಿತ್ರಿಸಿದವು. ಅವನು ಯುದ್ಧಭೂಮಿಯಲ್ಲಿ ನಿಂತಾಗ ಅವನ ಉಪಸ್ಥಿತಿಯು ಕೋಪದಿಂದ ತುಂಬಿತ್ತು. ಶತ್ರು ಪಡೆಗಳು ಪ್ರಜ್ಞೆ ಕಳೆದುಕೊಳ್ಳುತ್ತಿದ್ದವು ಮತ್ತು ಭಯದಿಂದ ನಡುಗುತ್ತಿದ್ದವು. ಅವನ ಗರ್ಜನೆಗಳು ಮೋಡಗಳ ಗರ್ಜನೆಗಳಂತೆ ಗುಡುಗಿದವು. ದೇವತೆಗಳೂ ಸಹ ಭಯಭೀತರಾದರು. ಮಹಾದೇವನು ತನ್ನ ಭಯಾನಕ ಬಿಲ್ಲಿನ ದಂಡೆಯಿಂದ ಅದನ್ನು ಚುಚ್ಚುವ ಮೂಲಕ ಅಡ್ಡಿಪಡಿಸಿದ ದಕ್ಷಿಣ ಯಜ್ಞದ ದಂತಕಥೆಯನ್ನು ವಾಸುದೇವನು ವಿವರಿಸಿದ್ದಾನೆ. ದೇವರುಗಳು ದುಃಖದಿಂದ ತುಂಬಿದ್ದರು ಮತ್ತು ಅವರ ಪಾದಗಳ ಕೆಳಗೆ ಭೂಮಿಯು ನಡುಗುತ್ತಿದ್ದಂತೆ ಬ್ರಹ್ಮಾಂಡವು ಭಯದಿಂದ ನಡುಗಿತ್ತು. ಮಹಾಋಷಿಗಳು ಸಹ ಚಂಡಮಾರುತವನ್ನು ಶಾಂತಗೊಳಿಸಲು ಪ್ರಾಯಶ್ಚಿತ್ತದ ವಿಧಿಗಳನ್ನು ಮಾಡಿದರು. ವಾಸುದೇವ ಮಾತನಾಡುತ್ತಿದ್ದಂತೆಯೇ ಆ ದೃಶ್ಯವು ವೇದಿಕೆಯಲ್ಲಿ ನಾಟಕದಂತೆ ತೆರೆದುಕೊಂಡಿತು. ರುದ್ರನ ಕೋಪವು ದೇವರುಗಳ ಮೇಲೆ ಹರಡಿತು. ಅವನ ಉಗ್ರ ಗರ್ಜನೆಗಳು ಬ್ರಹ್ಮಾಂಡದಾದ್ಯಂತ ಅವ್ಯವಸ್ಥೆಯನ್ನು ಉಂಟುಮಾಡಿದವು. ಅವನು ಬಾಗ್ನ ಕಣ್ಣುಗಳನ್ನು ಹರಿದು ಪುಷಾನನನ್ನು ತನ್ನ ಪಾದದಿಂದ ಹೊಡೆದನು. ದೇವತೆಗಳು ಭಯದಿಂದ ನಡುಗಿದರು. ಮಹಾದೇವನನ್ನು ಸಮಾಧಾನಪಡಿಸಲು ಪ್ರಯತ್ನಿಸುವಾಗ ಅವರ ತಲೆಗಳು ಗೌರವದಿಂದ ಬಾಗಿದವು. ಆದರೆ ಮಹಾದೇವನ ಕೋಪವು ಕಡಿಮೆಯಾದಾಗಲೂ ಅವನು ತಮ್ಮ ತಿಳುವಳಿಕೆಗೆ ಮೀರಿದ ಶಕ್ತಿ ಎಂದು ತಿಳಿದ ದೇವತೆಗಳು ಭಯಭೀತರಾಗಿದ್ದರು. ಅವರು ಯಜ್ಞದ ಅರ್ಪಣೆಗಳಲ್ಲಿ ಅವನಿಗೆ ಒಂದು ಪಾಲನ್ನು ಅರ್ಪಿಸಿದರು ಮತ್ತು ಅವನ ರಕ್ಷಣೆಗಾಗಿ ಬೇಡಿಕೊಂಡರು. ವಾಸುದೇವನು ಈ ಮಾತುಗಳನ್ನು ಹೇಳುತ್ತಿದ್ದಂತೆ ಗಾಳಿಯು ಮಹಾದೇವನ ಶಕ್ತಿಯಿಂದ ಕಂಪಿಸುವಂತೆ ತೋರುತ್ತಿತ್ತು. ನಂತರ ವಾಸುದೇವನು ಬ್ರಹ್ಮಾಂಡದಲ್ಲಿ ಕಬ್ಬಿಣ, ಬೆಳ್ಳಿ ಮತ್ತು ಚಿನ್ನದಿಂದ ಮಾಡಿದ 3 ನಗರಗಳನ್ನು ಅಸುರರು ಹೇಗೆ ನಿರ್ಮಿಸಿದರು ಎಂಬ ಕಥೆಯನ್ನು ಹೇಳಿದನು. ಅವುಗಳನ್ನು ಭೇದಿಸಲು ಸಾಧ್ಯವಾಗದ ದೇವರುಗಳು ಮಹಾದೇವನ ಸಹಾಯವನ್ನು ಕೋರಿದ್ದರು. ಅವನ ಪ್ರಬಲ ದಂಡೆಯಿಂದ ಅವನು ನಗರಗಳನ್ನು ನಾಶಪಡಿಸಿದನು. ಅಸುರರು ಮತ್ತು ಅವರ ಭದ್ರಕೋಟೆಗಳನ್ನು ಸುಟ್ಟು ಹಾಕಿದನು. ವಾಸುದೇವನು ಮಾತನಾಡುವುದನ್ನು ಮುಗಿಸಿದಾಗ ದೃಶ್ಯವು ಹೊಸ ಯುಗಕ್ಕೆ ಸ್ಥಳಾಂತರಗೊಂಡಿತು.
ಪಾರ್ವತಿಯ ತೊಡೆಯ ಮೇಲೆ 5 ಕೂದಲುಗಳುಳ್ಳ ಮಗು ಬಿದ್ದಿತ್ತು. ದೇವತೆಗಳು ಗೊಂದಲಕ್ಕೊಳಗಾದರು. ಮಗುವನ್ನು ಮಹಾದೇವ ಎಂದು ಗುರುತಿಸಲು ಸಾಧ್ಯವಾಗಲಿಲ್ಲ. ಅಸೂಯೆ ತುಂಬಿದ ಸಕ್ರನು ತನ್ನ ಗುಡುಗು ಹೊಡೆತದಿಂದ ಅವನನ್ನು ಕೊಲ್ಲಲು ನಿರ್ಧರಿಸಿದನು. ಆದರೆ ಮಗು ಇಂದ್ರನ ತೋಳನ್ನು ಪಾರ್ಶ್ವವಾಯುವಿಗೆ ತಳ್ಳಿತು ಮತ್ತು ದೇವತೆಗಳು ದಿಗ್ಭ್ರಮೆಗೊಂಡರು. ಅಜ್ಜಿಬ್ರಹ್ಮನು ಅದರ ಬಗ್ಗೆ ಯೋಚಿಸಿದಾಗ ಮಾತ್ರ ಪ್ರಶಾಂತ ವಾತಾವರಣದಲ್ಲಿ ವಾಸುದೇವನು ತನ್ನ ಪ್ರಿಯ ಸ್ನೇಹಿತ ಯುಧಿಷ್ಠಿರನಿಗೆ ಪರಮಪ್ರಭುವಾದ ಮಹಾದೇವನ ಅನೇಕ ಹೆಸರುಗಳು ಮತ್ತು ಗುಣಲಕ್ಷಣಗಳನ್ನು ಪಠಿಸಲು ಪ್ರಾರಂಭಿಸಿದನು. ಅವನು ಮಾತನಾಡುವಾಗ ಗಾಳಿಯೊಂದು ಪಾರಮಾರ್ಥಿಕ ಹೊಳಪಿನಿಂದ ತುಂಬಿತ್ತು. ದೈವಿಕ ಉಪಸ್ಥಿತಿಯೇ ಸ್ಪಷ್ಟವಾಗಿದೆ ಎಂಬಂತೆ ವಾಸುದೇವನು ಹೇಳಿದ್ದನು. ಮಹಾದೇವನು ಅನೇಕ ಹೆಸರುಗಳಿಂದ ಕರೆಯಲ್ಪಡುತ್ತಾನೆ. ಋಷಿಗಳು ಅವನನ್ನು ಅಗ್ನಿ ದೇವರು ಮತ್ತು ಸ್ಥಿರವಾದವನು ಎಂದು ವರ್ಣಿಸುತ್ತಾರೆ. ಅವರು ನಿಲ್ಲುತ್ತಾನೆ, ಪದಗಳನ್ನು ಮುಳುಗಿಸಲು ಅವಕಾಶ ಮಾಡಿಕೊಡುತ್ತಾನೆ. ಮುಂದುವರಿಯುವ ಮೊದಲು ಅವನ ವಿಶಾಲ ಶಕ್ತಿ ಮತ್ತು ಎಲ್ಲಾ ಸೃಷ್ಟಿಗಳ ಮೇಲಿನ ಪ್ರಾಬಲ್ಯದಿಂದಾಗಿ ಅವನನ್ನು ಮಹೇಶ್ವರ ಮಹಾದೇವರು ಎಂದೂ ಕರೆಯಲಾಗುತ್ತದೆ. ಮಹಾದೇವನ ದ್ವಂದ್ವ ಸ್ವಭಾವದ ಬಗ್ಗೆ ಮಾತನಾಡುವಾಗ ವಾಸುದೇವನ ಕಣ್ಣುಗಳು ಗೌರವದಿಂದ ಹೊಳೆಯುತ್ತಿದ್ದವು. ಸೃಷ್ಟಿಕರ್ತ ದೇವರಾದ ಬ್ರಹ್ಮನು ಅವನನ್ನು 2 ರೂಪಗಳನ್ನು ಹೊಂದಿದ್ದಾನೆ ಎಂದು ವಿವರಿಸಿದ್ದಾನೆ. ಒಂದು ಉಗ್ರ ಮತ್ತು ಭಯಾನಕ, ಇನ್ನೊಂದು ಸೌಮ್ಯ ಮತ್ತು ಮಂಗಳಕರ. ಅವನು ಮುಂದೆ ವಾಲಿದನು. ಅವನ ಧ್ವನಿಯು ಆಶ್ಚರ್ಯದ ಭಾವವನ್ನು ಪಡೆದುಕೊಂಡಿತು. ಈ 2 ರೂಪಗಳನ್ನು ಮತ್ತಷ್ಟು ಹಲವು ಭಾಗಗಳಾಗಿ ವಿಂಗಡಿಸಲಾಗಿದೆ. ಪ್ರತಿಯೊಂದು ತನ್ನದೇ ಆದ ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿದೆ. ವಾಸುದೇವನು ಮಾತನಾಡುತ್ತಿದ್ದಂತೆ ಯುಧಿಷ್ಠಿರನ ಮನಸ್ಸಿನಲ್ಲಿ ಪ್ರತಿಮೆಗಳು ರೂಪುಗೊಳ್ಳಲು ಪ್ರಾರಂಭಿಸಿದವು. ಅವನು ಮಹಾದೇವನನ್ನು ಉಗ್ರವಿಧ್ವಂಸಕ ಮತ್ತು ಸೌಮ್ಯ ರಕ್ಷಕನಾಗಿ ನೋಡಿದನು. ಅವನ ಉಪಸ್ಥಿತಿಯು ಬ್ರಹ್ಮಾಂಡದಾದ್ಯಂತ ಅನುಭವಿಸಿತು. ಪರಮ ಪ್ರಭುವು ಆದ ಬೆಂಕಿ ಮತ್ತು ಅರ್ಧ ಚಂದ್ರನ ದೇಹವನ್ನು ಹೊಂದಿದ್ದನೆಂದು ವಿವರಿಸಲಾಗಿದೆ. ಒಂದು ರೂಪ ಬ್ರಹ್ಮಚರ್ಯದ ಆಚರಣೆಯಲ್ಲಿ ತೊಡಗಿದೆ, ಬ್ರಹ್ಮಚರ್ಯದ ಪ್ರತಿಜ್ಞೆ, ಮತ್ತು ಇನ್ನೊಂದು ವಿನಾಶದಿಂದ ಸೇವಿಸಲ್ಪಟ್ಟಿದೆ. ವಾಸುದೇವನು ಹೇಳಿದ ಮಾತುಗಳು ಮಹಾದೇವನ ಬಹುಮುಖಿ ಸ್ವಭಾವದ ಸ್ಪಷ್ಟ ಚಿತ್ರಣವನ್ನು ನೀಡಿವೆ. ಆತನ ಶಕ್ತಿ ಮತ್ತು ಶಕ್ತಿಯಿಂದಾಗಿ ಆತನನ್ನು ರುದ್ರ ಎಂದು ಕರೆಯಲಾಗುತ್ತದೆ. ಉಗ್ರ ಎಂದು ಆತ ಹೇಳಿದ ಮಹಾದೇವನಂತೆ ಆತನು ಬ್ರಹ್ಮಾಂಡದ ಮೇಲೆ ಪ್ರಭುತ್ವವನ್ನು ಹೊಂದಿರುವ ಎಲ್ಲರ ಪರಮ ಪ್ರಭುವಾಗಿದ್ದಾನೆ. ವಾಸುದೇವನು ಮಹಾದೇವನ ಹೆಸರುಗಳು ಮತ್ತು ಗುಣಲಕ್ಷಣಗಳನ್ನು ಪಠಿಸುವುದನ್ನು ಮುಂದುವರಿಸುತ್ತಿದ್ದಂತೆ ಗಾಳಿಯು ಪಾರಮಾರ್ಥಿಕ ಶಕ್ತಿಯಿಂದ ಕಂಪಿಸಿದಂತೆ ತೋರುತ್ತಿತ್ತು. ಋಷಿಗಳು, ದೇವರುಗಳು ಮತ್ತು ಗಂಧರ್ವರು ಮತ್ತು ಅಪ್ಸರು, ಆಕಾಶದ ಸಂಗೀತಗಾರರು ಮತ್ತು ನರ್ತಕರು ಎಲ್ಲರೂ ಮಹಾದೇವನ ಶಕ್ತಿ ಮತ್ತು ಉಪಸ್ಥಿತಿಯ ಸಂಕೇತವಾದ ಆತನ ಲಾಂಛನವನ್ನು ಪೂರಿಸುತ್ತಿದ್ದರು. ಆತನ ಚಿತ್ರಗಳನ್ನು ರಚಿಸಿದವರು ಅಥವಾ ಆತನ ಲಾಂಛನವನ್ನು ಪೂಜಿಸಿದವರು ಹೆಚ್ಚಿನ ಸಮೃದ್ಧಿ ಮತ್ತು ಸಂತೋಷವನ್ನು ಪಡೆಯುತ್ತಾರೆ ಎಂದು ಹೇಳಲಾಗುತ್ತಿತ್ತು. ವಾಸುದೇವ ಅವರ ಮಾತುಗಳು ಮಹಾದೇವನ ಶವ ಸಂಸ್ಕಾರದ ಮೇಲಿನ ಪ್ರೀತಿಯ ಬಗ್ಗೆ ಮಾತನಾಡುತ್ತಿದ್ದವು. ಅಲ್ಲಿ ಆತ ಮೃತರ ದೇಹಗಳನ್ನು ಸುಟ್ಟು ಸೇವಿಸಿದನು. ಅಂತಹ ಸ್ಥಳಗಳಲ್ಲಿ ತ್ಯಾಗ ಮಾಡಿದವರಿಗೆ, ನಾಯಕರಿಗಾಗಿ ಮೀಸಲಿಟ್ಟ ಪ್ರದೇಶಗಳಿಗೆ ಮಾರ್ಗದರ್ಶನ ನೀಡಿದನು. ವಾಸುದೇವನು ಮಾತನಾಡುವುದನ್ನು ಮುಗಿಸಿದಾಗ ಯುಧಿಷ್ಠಿರನು ತನ್ನ ಮೇಲೆ ಆಳವಾದ ಗೌರವದ ಭಾವನೆಯನ್ನು ಅನುಭವಿಸಿದನು. ಮಹಾದೇವನು ಕೇವಲ ದೇವತೆಯಲ್ಲ, ಆದರೆ ಎಲ್ಲಾ ಸೃಷ್ಟಿಗಳಲ್ಲಿ ವ್ಯಾಪಿಸಿರುವ ಒಂದು ಶಕ್ತಿಗೆಂದು ಅವನಿಗೆ ತಿಳಿದಿತ್ತು. ಅವನ ಶಕ್ತಿ ಮತ್ತು ಉಪಸ್ಥಿತಿಯು ಪ್ರತಿ ಉಸಿರಿನಲ್ಲಿ, ಹೃದಯದ ಪ್ರತಿ ಬಡಿತದಲ್ಲಿ ಅನುಭವಿಸಲ್ಪಡುತ್ತದೆ. ಪರಮಾತ್ಮನು ನಿಜವಾಗಿಯೂ ಎಲ್ಲಾ ಜೀವಿಗಳೊಳಗೆ ವಾಸಿಸುವ ಮರಣವಾಗಿದ್ದು ಅವರ ಜೀವನದುದ್ದಕ್ಕೂ ಮಾರ್ಗದರ್ಶನ ನೀಡುತ್ತಾನೆ ಮತ್ತು ಅಂತಿಮವಾಗಿ ಅವರನ್ನು ಅವರ ಮರ್ತ್ಯ ಸುರುಳಿಗಳಿಂದ ಬಿಡುಗಡೆ ಮಾಡುತ್ತಾನೆ. ಆ ಮೌನದಲ್ಲಿ ಹಸ್ತಿನಾಪುರ ರಾಜ್ಯದ ಮೇಲೆ ಸೂರ್ಯ ಮುಳುಗುತ್ತಿದ್ದಾಗ ಬುದ್ಧಿವಂತ ಜನರ ಗುಂಪಿನ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ಪಾಂಡವ ಸಹೋದರರಲ್ಲಿ ಹಿರಿಯನಾದ ಯುಧಿಷ್ಠಿರನು ತನ್ನ ಪೂಜ್ಯ ಅಜ್ಜ
ಮತ್ತು ಮಾರ್ಗದರ್ಶಕರಾದ ಭೀಷ್ಮನ ಪಾದಗಳ ಬಳಿ ಕುಳಿತಿದ್ದನು. ಅಧಿಕಾರದ ಸ್ವರೂಪದ ಬಗ್ಗೆ ಮಾರ್ಗದರ್ಶನ ಕೇಳುವಾಗ ಯುವರಾಜನ ಕಣ್ಣುಗಳು ಕುತೂಹಲದಿಂದ ಹೊಳೆಯುತ್ತಿದ್ದವು. ಸತ್ಯದ ಮೂಲ ಯಾವುದು? ಯುಧಿಷ್ಠಿರನು ತನ್ನ ಧ್ವನಿಯಲ್ಲಿ ಹಂಬಲ ತುಂಬಿದಂತೆ ಕೇಳಿದನು. ಇದು ನೇಯಗೈಕೆಯೇ ಅಥವಾ ಬಹುಶಃ ಧರ್ಮಗ್ರಂಥಗಳೇ? ಯಾವುದು ಸರಿ ಎಂದು ನಾವು ಹೇಗೆ ಖಚಿತವಾಗಿ ಹೇಳಬಹುದು? ಬುದ್ಧಿವಂತ ಮತ್ತು ವೃದ್ಧನಾದ ಭೀಷ್ಮನು ಮಾತನಾಡಲು ಪ್ರಾರಂಭಿಸಿದಾಗ ದಯೆಯಿಂದ ಮುಗುಳ್ನಕನು, ಓ ನನ್ನ ಮಗನೇ, ಇವು ಶತಮಾನಗಳಿಂದ ಋಷಿಗಳನ್ನು ಗೊಂದಲಕ್ಕೀಡು ಮಾಡಿದ ಪ್ರಶ್ನೆಗಳಾಗಿವೆ. ನೇರ ಗ್ರಹಿಕೆಯು ನಿಜಕ್ಕೂ ಒಂದು ಶಕ್ತಿಶಾಲಿ ಸಾಧನವಾಗಿದೆ, ಆದರೆ ಇದು ನಮ್ಮ ಸ್ವಂತ ಪಕ್ಷಪಾತಗಳು ಮತ್ತು ಗ್ರಹಿಕೆಗಳಿಂದ ಸೀಮಿತವಾಗಿದೆ. ಧರ್ಮಗ್ರಂಥಗಳು ಸಹ ಹೆಚ್ಚಿನ ಅಧಿಕಾರವನ್ನು ಹೊಂದಿವೆ, ಆದರೂ ಅವುಗಳನ್ನು ತಮ್ಮ ಸ್ವಂತ ಲಾಭಕ್ಕಾಗಿ ಬಳಸಲು ಬಯಸುವವರು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು ಅಥವಾ ವಿರೂಪಗೊಳಿಸಬಹುದು. ಭೀಷ್ಮನು ಮಾತನಾಡುತ್ತಿದ್ದಂತೆ ಅವನ ಮಾತುಗಳು ಯುಧಿಷ್ಠಿರನ ಕಲ್ಪನೆಯನ್ನು ಆಕರ್ಷಿಸಿದ ಬುದ್ಧಿವಂತಿಕೆಯ ಭಾವಚಿತ್ರವನ್ನು ನೇದವು. ನೀತಿಯನ್ನು ನಾಶ ಮಾಡಲು ಪ್ರಯತ್ನಿಸುವ ದುಷ್ಟ ಪುರುಷರನ್ನು ಪರಿಗಣಿಸಿ ಅವನು ಮುಂದುವರಿಸಿದನು. ಅವರು ತಮ್ಮ ಪ್ರಯತ್ನಗಳಲ್ಲಿ ಯಶಸ್ವಿಯಾದಂತೆ ಕಾಣಿಸಬಹುದು, ಆದರೆ ಅಂತಿಮವಾಗಿ ಅವರು ತಮ್ಮ ಸ್ವಂತ ಕತ್ತಲೆಗೆ ಬಲಿಯಾಗುತ್ತಾರೆ. ಆದರೂ ನೀತಿಯ ಮಾರ್ಗವನ್ನು ಅನುಸರಿಸುವವರು ಯಾವಾಗಲೂ ಜಾಗರೂಕರಾಗಿರಬೇಕು, ಏಕೆಂದರೆ ಒಳ್ಳೆಯವರಲ್ಲಿಯೂ ಸಹ ಹಾನಿ ಮಾಡುವವರು ಇದ್ದಾರೆ. ಇದನ್ನು ಕೇಳುತ್ತಿದ್ದ ಯುಧಿಷ್ಠಿರನ ಕಣ್ಣುಗಳು ಅಗಲವಾದವು. ಅವನ ಮನಸ್ಸು ಪ್ರಶ್ನೆಗಳು ಮತ್ತು ಅನುಮಾನಗಳಿಂದ ಓಡುತ್ತಿತ್ತು. ತನ್ನ ಮೊಮ್ಮಗನ ಗೊಂದಲವನ್ನು ಅರಿತ ಭೀಷ್ಮನು ಸಾಂತ್ವನದ ಮಾತುಗಳನ್ನು ಹೇಳಿದನು. ಯುಧಿಷ್ಠಿರನೇ, ನಿನ್ನ ಸಂದೇಹಗಳಿಂದ ವಿಚಲಿತನಾಗಬೇಡ. ತಿಳುವಳಿಕೆಯನ್ನು ಹುಡುಕುವುದು ಬುದ್ಧಿವಂತಿಕೆಯ ಸಂಕೇತವಾಗಿದೆ. ಬದಲಿಗೆ ನಮಗಿಂತ ಮೊದಲು ಬಂದವು ಸದಾಚಾರಕ್ಕೆ ಅನುಗುಣವಾಗಿ ತಮ್ಮ ಜೀವನವನ್ನು ನಡೆಸಿದ ಬುದ್ಧಿವಂತ ಪುರುಷರು ಮತ್ತು ಮಹಿಳೆಯರು ಇಟ್ಟ ಉದಾಹರಣೆಗಳನ್ನು ನೋಡಿಲಾತಿರಿ. ಆಳವಾಗುತ್ತಿದ್ದಂತೆ ಭೀಷ್ಮನು ನೀತಿಯ 4 ಸ್ತಂಭಗಳನ್ನು ಬಹಿರಂಗಪಡಿಸಿದನು. ದಾಯದಿಂದ ದೂರವಿರುವುದು, ಸತ್ಯ, ಕ್ಷಮೆ ಮತ್ತು ಉದಾರತೆ ಇವು ಉತ್ತಮ ಜೀವನದ ಲಕ್ಷಣಗಳಾಗಿವೆ ಎಂದು ಅವನು ಘೋಷಿಸಿದನು. ಮತ್ತು ಕೇವಲ ಈ ತತ್ವಗಳನ್ನು ಅನುಸರಿಸುವುದು ಸಾಕಾಗುವುದಿಲ್ಲ. ನೀತಿಯ ಮೂಲತತ್ವವನ್ನು ಪ್ರತಿನಿಧಿಸುವ ಬ್ರಾಹ್ಮಣರನ್ನು ಸಹ ಗೌರವಿಸಬೇಕು ಮತ್ತು ಗೌರವಿಸಬೇಕು. ಭೀಷ್ಮನ ಮಾತುಗಳನ್ನು ಕೇಳುವಾಗ ಯುಧಿಷ್ಠಿರನ ಮುಖವು ತಿಳುವಳಿಕೆಯಿಂದ ಹೊಳೆಯಿತು. ತನ್ನ ಅಜ್ಜ ಒಂದು ಅಮೂಲ್ಯವಾದ ಉಡುಗೊರೆಯನ್ನು ನೀಡುತ್ತಿದ್ದಾನೆ ಎಂದು ಅವನಿಗೆ ತಿಳಿದಿತು. ನೀತಿಯ ರಹಸ್ಯಗಳನ್ನು ತೆರೆಯುವ ಕೀಲಿಗಳು. ಆದ್ದರಿಂದ ಆಶ್ಚರ್ಯ ಮತ್ತು ಕೃತಜ್ಞತೆಯ ಭಾವದಿಂದ ಯುವರಾಜನು ಸತ್ಯ ಮತ್ತು ನೀತಿಯ ಮಾರ್ಗವನ್ನು ಅನುಸರಿಸಲು ತನ್ನನ್ನು ತಾನು ಅರ್ಪಿಸಿಕೊಂಡನು. ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಅನುಮೋದನೆಯಿಂದ ಹೊಳೆಯುತ್ತಿದ್ದವು. ನೀವು ಪ್ರಯಾಣದಲ್ಲಿ ಮೊದಲ ಹೆಜ್ಜೆಗಿಟ್ಟಿದ್ದೀರಿ. ಅದು ನಿಮ್ಮನ್ನು ದೊಡ್ಡ ಬುದ್ಧಿವಂತಿಕೆ ಮತ್ತು ತಿಳುವಳಿಕೆಗೆ ಕರೆದೊಯ್ಯುತ್ತದೆ ಎಂದು ಅವರು ಹೇಳಿದರು. ಅವರ ಧ್ವನಿಯು ಉಷ್ಣತೆ ಮತ್ತು ವಾತ್ಸಲ್ಯದಿಂದ ತುಂಬಿತ್ತು. ಸಭೆಯ ಮಧ್ಯದಲ್ಲಿ ಭೀಷ್ಮನು ನೀತಿಯ ಸ್ವರೂಪದ ಬಗ್ಗೆ ತನ್ನ ಬುದ್ಧಿವಂತಿಕೆಯನ್ನು ಬೋಧಿಸಲು ಪ್ರಾರಂಭಿಸಿದನು. ಅವನ ಮಾತುಗಳು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಇದ್ದವು. ಅವು ಸತ್ಯ ಮತ್ತು ತಿಳುವಳಿಕೆಯ ಪರಿಮಳವನ್ನು ಹೊತ್ತುಕೊಂಡಿದ್ದವು. ಕೇವಲ ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ಸಾಕಾಗುವುದಿಲ್ಲ, ಅಥವಾ ಹಾಗೆ ಮಾಡಲು ಇತರರನ್ನು ಪ್ರೋತ್ಸಾಹಿಸಿದರೆ ಸಾಕಾಗುವುದಿಲ್ಲ. ಒಬ್ಬರು ನಿಜವಾಗಿಯೂ ನೀತಿಯ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಅದನ್ನು ಜೀವನದಲ್ಲಿ ಅವರ ಮಾರ್ಗದರ್ಶಿ ತತ್ವವನ್ನಾಗಿ ಮಾಡಿಕೊಳ್ಳಬೇಕು ಎಂದು ಅವರು ಹೇಳಿದರು. ಒಬ್ಬ ವ್ಯಕ್ತಿಯು ನೀತಿಯ ಫಲವನ್ನು ನೋಡಿದಾಗ ಅವರು ಅದರ ಶ್ರೇಷ್ಠತೆಯನ್ನು ನೋಡಲು ಪ್ರಾರಂಭಿಸುತ್ತಾರೆ ಎಂದು ಅವರು ಮುಂದುವರಿಸಿದರು. ಆಗ ಅವರು ನೀತಿಯ ಕಡೆಗೆ ಒಲವು ತೋರಿಸುತ್ತಾರೆ, ಅದರ ಪರಿವರ್ತಕ ಶಕ್ತಿಯಲ್ಲಿ ನಂಬಿಕೆ ಇಡುತ್ತಾರೆ. ಆದರೆ
ಅಂತಹ ಸ್ಪಷ್ಟದೃಷ್ಟಿ ಎಲ್ಲರಿಗೂ ದೊರೆಯುವುದಿಲ್ಲ ಎಂಬುದು ಭೀಷ್ಮನಿಗೆ ತಿಳಿದಿತು. ಕೆಲವು ವ್ಯಕ್ತಿಗಳು ನಿತ್ಯ ಪ್ರಯೋಜನಗಳಿಗೆ ಸಾಕ್ಷಿಯಾಗಿದ್ದರೂ ಅದರ ನಿಜವಾದ ಸ್ವರೂಪವನ್ನು ಗ್ರಹಿಸಲು ವಿಫಲರಾದರು. ಅವರ ತಿಳುವಳಿಕೆಯು ಮುಸುಕಾಗಿ ಉಳಿಯಿತು ಮತ್ತು ಅವರು ಅದರಲ್ಲಿ ನಂಬಿಕೆಯನ್ನು ಇಡಲು ಹೆಣಗಾಡಿದರೇನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬ ಎರಡನ್ನೂ ತಿಳಿದಿರುವವರಿಗೆ ಆಳವಾದ ಉದ್ದೇಶದ ಪ್ರಜ್ಞೆಯಿಂದ ಮಾರ್ಗದರ್ಶಿತರಾಗಿ ಕಾಳಜಿ ಮತ್ತು ಭಕ್ತಿಯಿಂದ ವರ್ತಿಸುವುದು ಅತ್ಯಗತ್ಯ ಎಂದು ಅವರು ಹೇಳಿದರು. ಅವರು ಸಮೃದ್ಧಿಯಿಂದ ಆಶೀರ್ವದಿಸಲ್ಪಟ್ಟ ಧಾರ್ಮಿಕ ವ್ಯಕ್ತಿಗಳ ಬಗ್ಗೆ ಮಾತನಾಡಿದರು. ಆದರೆ ಪ್ರಾಪಂಚಿಕ ಸಂತೋಷಗಳಲ್ಲಿ ತೊಡಗುವ ಬದಲು ಅವರು ತಮ್ಮ ಆತ್ಮಗಳನ್ನು ಪೋಷಿಸಲು ಹೆಚ್ಚಿನ ಕಾಳಜಿಯನ್ನು ವಹಿಸಿದವೆಲ್ಲದರ ಸರ್ವೋಚ್ಚ ನಿರ್ವಾಹಕನಾದ ಕಾಲವು ಅವರ ಕ್ರಿಯೆಗಳಿಗೆ ಪ್ರತಿಫಲವನ್ನು ಖಾತ್ರಿಪಡಿಸುತ್ತದೆ ಎಂದು ಅವರಿಗೆ ತಿಳಿದಿತ್ತು ಎಂದು ಭೀಷ್ಮ ವಿವರಿಸಿದರು. ಆದ್ದರಿಂದ ಅವರು ಭಾವೋದ್ರೇಕ ಮತ್ತು ಬಳಕೆಯ ಪ್ರಭಾವದಿಂದ ಮುಕ್ತವಾದ ಸದಾಚಾರದ ಜೀವನವನ್ನು ಬೆಳೆಸಲು ಪ್ರಯತ್ನಿಸಿದರು. ಅವನು ಮಾತನಾಡುವಾಗ ಭೀಷ್ಮನ ಮಾತುಗಳು ತುರ್ತು ಪ್ರಜ್ಞೆಯನ್ನು ಪಡೆದುಕೊಂಡವು. ಒಳ್ಳೆಯತನಕ್ಕಾಗಿ ಶ್ರಮಿಸಿದವರ ಪ್ರಯತ್ನಗಳನ್ನು ದುರ್ಬಲಗೊಳಿಸಲು ಪ್ರಯತ್ನಿಸುವ ಅನೀತಿಯ ಶಕ್ತಿಗಳು ಯಾವಾಗಲೂ ಇರುತ್ತವೆ ಎಂದು ಅವನಿಗೆ ತಿಳಿದಿತ್ತು. ಸಮಯವು ಎಂದಿಗೂ ನೀತಿಯನ್ನು ದುಃಖಕ್ಕೆ ಕಾರಣವಾಗಿಸಲು ಸಾಧ್ಯವಿಲ್ಲ ಎಂದು ಅವರು ಘೋಷಿಸಿದರು. ಏಕೆಂದರೆ ನಾವು ನೀತಿಯೊಂದಿಗೆ ವರ್ತಿಸಿದಾಗ ನಮ್ಮ ಆತ್ಮಗಳು ಶುದ್ಧವಾಗುತ್ತವೆ ಮತ್ತು ಕೆಟ್ಟತನದಿಂದ ಕಳಂಕಿತವಾಗುತ್ತವೆ. ಅವರು ನೀತಿಯು ಸಾಧಿಸುವ ಎರಡು ಫಲಿತಾಂಶಗಳ ಬಗ್ಗೆ ಮಾತನಾಡಿದರು. ಆತ್ಮದ ಕಳಂಕವಿಲ್ಲದಿರುವುದು ಮತ್ತು ಅನ್ಯಾಯದಿಂದ ಸ್ಪರ್ಶಿಸಲ್ಪಡದಿರುವುದು. ಭೀಷ್ಮನ ಮಾತುಗಳು ಕತ್ತಲಿನಲ್ಲಿ ಭರವಸೆಯ ದೀಪದಂತೆ ಇದ್ದವು. ಅವು ಮುಂದಿನ ಹಾದಿಯನ್ನು ಬೆಳಗಿಸಿದವು. ನೀತಿಯ ಹೆಜ್ಜೆಗುರುತುಗಳಲ್ಲಿ ನಡೆಯಲು ಬಯಸುವವರಿಗೆ ಮಾರ್ಗದರ್ಶನ ನೀಡಿದವು. ಮತ್ತು ಅವನು ಮಾತನಾಡುವಾಗ ಅವನ ಕೇಳುಗರು ಜಗತ್ತನ್ನು ಹೊಸ ಬೆಳಕಿನಲ್ಲಿ ನೋಡಲು ಪ್ರಾರಂಭಿಸಿದರು. ನಿಜವಾದ ವಿಜಯವು ಬಾಹ್ಯ ಪ್ರತಿಫಲಗಳಲ್ಲಿಲ್ಲ, ಆದರೆ ನೀತಿವಂತ ಹೃದಯವನ್ನು ಬೆಳೆಸುವುದರಲ್ಲಿ ಇದೆ ಎಂದು ಅರ್ಥ ಮಾಡಿಕೊಂಡು ಸೂರ್ಯನು ದಿಗಂತದ ಕೆಳಗೆ ಮುಳುಗಿದಾಗ ಭೀಷ್ಮನ ಮಾತುಗಳು ಕೊನೆಗೊಂಡರು. ಆದರೆ ಅವುಗಳ ಪ್ರಭಾವವು ಒಬ್ಬ ಬುದ್ಧಿವಂತ ವ್ಯಕ್ತಿಯ ಬುದ್ಧಿವಂತಿಕೆಯ ಸೌಮ್ಯ ಪ್ರತಿಧ್ವನಿಯಂತೆ ಉಳಿಯಿತು. ಅವುಗಳನ್ನು ಕೇಳಿದ ಎಲ್ಲರಿಗೂ ನೀತಿಯ ಪರಿವರ್ತನೆಯ ಶಕ್ತಿಯನ್ನು ನೆನಪಿಸುತ್ತದೆ. ತನ್ನ ಜೀವನದ ಸಂಜೆಯ ಸಮಯದಲ್ಲಿ ಭೀಮನು ಬಾಣಗಳ ಹಾಸಿಗೆಯ ಮೇಲೆ ಮಲಗಿದ್ದನು. ಅವನ ದೇಹವು ನೂರಾರು ತೀಕ್ಷ್ಣವಾದ ಬಿಂದುಗಳಿಂದ ಚುಚ್ಚಲ್ಪಟ್ಟಿತ್ತು. ಆದರೂ ಅವನ ದೈಹಿಕ ಯಾತನೆಯ ಹೊರತಾಗಿಯೂ ಅವನ ಮನಸ್ಸು ಸ್ಪಷ್ಟವಾಗಿತ್ತು ಮತ್ತು ಕೇಂದ್ರೀಕೃತವಾಗಿತ್ತು. ಪಾಂಡುವಿನ ಹಿರಿಯ ಮಗ ಯುಧಿಷ್ಠಿರನು ಗೌರವ ಮತ್ತು ಕುತೂಹಲದಿಂದ ಅವನ ಬಳಿಗೆ ಬಂದನು. ಯುಧಿಷ್ಠಿರನು, ಪೂಜ್ಯನಾದ ಭೀಷ್ಮನವರೇ, ನಾನು ಆಧ್ಯಾತ್ಮಿಕ ವಿಮೋಚನೆಯ ಹಾದಿಯಲ್ಲಿ ನಿಮ್ಮ ಮಾರ್ಗದರ್ಶನವನ್ನು ಪಡೆಯಲು ಬಂದಿದ್ದೇನೆ. ಸಂತೋಷವನ್ನು ತರುವುದು ಮತ್ತು ಎಲ್ಲಾ ಪಾಪಗಳಲ್ಲಿ ಒಂದನ್ನು ಶುದ್ಧೀಕರಿಸುವುದು ಯಾವುದು. ಅವನು ಮಾತನಾಡಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಆಳವಾದ ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದವು. ನನ್ನ ಪ್ರಿಯ ಮಗನೇ, ನಮ್ಮ ಆತ್ಮಗಳನ್ನು ಶುದ್ಧೀಕರಿಸುವ ಶಕ್ತಿ ಹೊಂದಿರುವ ಕೆಲವು ಹೆಸರುಗಳು ಮತ್ತು ಜೀವಿಗಳಿವೆ. ನಾವು ಈ ಹೆಸರುಗಳನ್ನು ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಪಠಿಸಿದರೆ ಅವು ನಮ್ಮ ಎಲ್ಲಾ ಉಲ್ಲಂಘನೆಗಳಿಂದ ನಮ್ಮನ್ನು ಶುದ್ಧೀಕರಿಸುತ್ತವೆ. ಸೌಮ್ಯವಾದ ನಗುವಿನೊಂದಿಗೆ ಭೀಷ್ಮನು ಪಾಪಗಳನ್ನು ತೊಳೆದುಕೊಳ್ಳುವ ಸಾಮರ್ಥ್ಯವಿರುವ ದೇವತೆಗಳು ಮತ್ತು ಕೃಷಿಗಳನ್ನು ಎಣಿಸಲು ಪ್ರಾರಂಭಿಸಿದನು. ಅವನು ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಬ್ರಹ್ಮ ಮತ್ತು ಅವನ ಪತ್ನಿ ಸಾವಿತ್ರಿಯೊಂದಿಗೆ ಪ್ರಾರಂಭಿಸಿದನು. ನಂತರ ವಿಶ್ವ ರಕ್ಷಕ, ನಂತರ ಶಿವ ವಿಧ್ವಂಸಕ ಮತ್ತು ಸ್ಕಂದ ಆಕಾಶ ಶಕ್ತಿಗಳ ಸೇನಾಪತಿ. ಭೀಷ್ಮನು ಹೆಸರುಗಳನ್ನು ಪಠಿಸುವುದನ್ನು ಮುಂದುವರೆಸಿದಾಗ ಯುಧಿಷ್ಠಿರನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ಭೀಷ್ಮನು ನಿಮದ 3 ಕಣ್ಣುಗಳ ಒಡೆಯನಾದ ಅಗ್ನಿ, ಬೆಂಕಿಯ ದೇವರಾದ ಅಗ್ನಿ, ಗಾಳಿಯ ದೇವರಾದ ವಾಯು ಮತ್ತು ಚಂದ್ರನನ್ನು ಉಲ್ಲೇಖಿಸುತ್ತಿದ್ದಂತೆ ಅವನು ಶ್ರದ್ಧೆಯಿಂದ ಆಲಿಸಿದ ನಂತರ ಭೀಷ್ಮನು ಸ್ವರ್ಗದಲ್ಲಿ ವಾಸಿಸುತ್ತಿದ್ದ ದೈವಿಕ ಜೀವಿಗಳಾದ ಆದಿತ್ಯರು, ವಾಸುಗಳು, ಅಶ್ವಿಗಳು,
ಪಿತೃಗಳು ಮತ್ತು ಧರ್ಮಗಳ ಬಗ್ಗೆ ಮಾತನಾಡಿದರು. ಗಂಗಾ, ಯಮುನಾ ಮತ್ತು ಸರಸ್ವತಿಯಂತಹ ದೊಡ್ಡ ನದಿಗಳನ್ನು ಅವರು ಉಲ್ಲೇಖಿಸಿದರು. ಅವು ತಮ್ಮ ಶುದ್ಧೀಕರಣ ಶಕ್ತಿಗಳಿಗಾಗಿ ಪೂಜಿಸಲ್ಪಟ್ಟವು. ಪತನವು ಮುಂದುವರೆದಂತೆ ವೈದಿಕ ಸಿದ್ಧಾಂತವನ್ನು ಹೊಂದಿದ್ದ ಋಷಿಮುನಿಗಳ ಹೆಸರುಗಳನ್ನು ಭೀಷ್ಮನು ಪಟ್ಟಿ ಮಾಡಿದನು. ಪೇಯವಕೃತ ರೈದ್ಯ ಕಕ್ಷಿಯು ಕೌಶಿಜ, ಭೃಗು, ಆಂಗಿರ, ಕಣ್ಮ, ಮೇಧಾತಿಥಿ ಮತ್ತು ವರ್ಹಿ. ಈ ಗೌರವಾನ್ವಿತ ಕೃಷಿಗಳು ಪ್ರತಿಯೊಂದು ಪಾಪವನ್ನು ಶುದ್ಧೀಕರಿಸುವ ಸಾಮರ್ಥ್ಯವನ್ನು ಹೊಂದಿದ್ದರು ಎಂದು ಹೇಳಲಾಗುತ್ತದೆ. ಮುಂದೆ ಭೀಷ್ಮನು ಬುದ್ಧಿವಂತಿಕೆ ಮತ್ತು ನೀತಿಯೊಂದಿಗೆ ಆಳ್ವಿಕೆ ನಡೆಸಿದ ಶ್ರೇಷ್ಠ ರಾಜರ ಬಗ್ಗೆ ಮಾತನಾಡಿದರು. ನೃಗ, ಯಯಾತಿ, ನಹುಷ, ಕಾಡು, ಕುರುಸಾಗರ, ದುಂದುಮಾರ, ದಿಲೀಪ, ಕೃಷ್ಣ ಮತ್ತು ರಾಮ ಈ ರಾಜರನ್ನು ಅವರ ಶೌರ್ಯ, ಕರುಣೆ ಮತ್ತು ದೈವಿಕ ಭಕ್ತಿಗಾಗಿ ಗೌರವಿಸಲಾಯಿತು. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ಭೀಷ್ಮನ ಧ್ವನಿಯು ದುರ್ಬಲಗೊಳ್ಳತೊಡಗಿತು. ಆದರೆ ಅವನ ಮಾತುಗಳು ಇನ್ನೂ ಆಳವಾದ ಅನುರಣನವನ್ನು ಹೊಂದಿದ್ದವು. ಯುಧಿಷ್ಠಿರನು ಬಹಳ ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ಭೀಷ್ಮನು, ಈ ಹೆಸರುಗಳು ಕೇವಲ ಶಬ್ದಗಳಲ್ಲ, ಅವು ನಮ್ಮ ಆತ್ಮಗಳನ್ನು ಶುದ್ಧೀಕರಿಸುವ ಮತ್ತು ಜನ್ಮಚಕ್ರದಿಂದ ನಮಗೆ ವಿಮೋಚನೆಯನ್ನು ನೀಡುವ ಶಕ್ತಿಯನ್ನು ಹೊಂದಿವೆ. ಭೀಷ್ಮನು ತನ್ನ ಬಾಣಗಳ ಹಾಸಿಗೆಯ ಮೇಲೆ ಮಲಗಿದ್ದಾಗ ಕೌರವರ ಪರವಾಗಿ ಅಸಲ್ಲವಾದ ನಿಷ್ಠೆಯಿಂದ ಹೋರಾಡಿದ ಮಹಾನ್ ಯೋಧ ಪಾಂಡವರು ಅವನ ಸುತ್ತಲೂ ಒಟ್ಟುಗೂಡಿದರು. ಅವರಲ್ಲಿ ಬುದ್ಧಿವಂತ ಮತ್ತು ನ್ಯಾಯಯುತ ರಾಜನಾಗಿದ್ದ ಯುಧಿಷ್ಠಿರನು ಪೂಜ್ಯ ಋಷಿ ವ್ಯಾಸನು ಮಾತನಾಡಲು ಪ್ರಾರಂಭಿಸಿದಾಗ ಮೌನವಾಗಿ ಕುಳಿತಿದ್ದನು. ವ್ಯಾಸನ ಮಾತುಗಳು ಮರಗಳ ಎಲೆಗಳನ್ನು ತೂಗಾಡುತ್ತಿದ್ದ ಪ್ರಾಚೀನ ಬುದ್ಧಿವಂತಿಕೆಯ ಪಿಸುಗುಟ್ಟನ್ನು ಹೊತ್ತ ಸೌಮ್ಯವಾದ ಗಾಳಿಯಂತೆ ಇದ್ದವು. ಅವನು ಕರ್ತವ್ಯದ ಬಗ್ಗೆ, ನೀತಿಯ ಬಗ್ಗೆ ಮತ್ತು ಉಡುಗೊರೆಗಳು ಮತ್ತು ಸಂಪತ್ತನ್ನು ನಿಯಂತ್ರಿಸುವ ನ್ಯಾಯಗಳ ಬಗ್ಗೆ ಮಾತನಾಡುತ್ತಿದ್ದನು. ಯುಧಿಷ್ಠಿರನು ಗಮನದಿಂದ ಆಲಿಸಿದನು. ಅವನ ಮನಸ್ಸು ಓಯಸಿಸ್ನಲ್ಲಿ ಒಳಗಿದ ಪ್ರಯಾಣಿಕರಂತೆ ಜ್ಞಾನದಲ್ಲಿ ಕುಡಿಯುತ್ತಿತ್ತು. ವ್ಯಾಸನ ಮಾತುಗಳು ತಮ್ಮ ಮಾಂತ್ರಿಕತೆಯನ್ನು ಬೀಸುತ್ತಿದ್ದಂತೆ ರಾಜನ ಅನುಮಾನಗಳು ಕಣ್ಮರೆಯಾಗಲು ಪ್ರಾರಂಭಿಸಿದವು. ಬೆಳಗಿನ ಮಂಜಿನಂತೆ ಉದಯಿಸುತ್ತಿರುವ ಸೂರ್ಯನ ಮುಂದೆ ಕಣ್ಮರೆಯಾಗುತ್ತಿದ್ದವು. ಅಂತಿಮವಾಗಿ ಭೀಷ್ಮನು ಮೌನವಾದಾಗ ಇಡೀ ಸಭೆಯು ಯಮಾಸ್ ಮೇಲಿನ ವರ್ಣಚಿತ್ತದಂತೆ ಇತ್ತು. ಗಾಳಿಯು ನಿರೀಕ್ಷೆಯಿಂದ ಭಾರವಾಗಿತ್ತು ಮತ್ತು ಆ ಮೌನವು ಮಾತನಾಡದ ಭಾವನೆಗಳಿಂದ ಪ್ರತಿಧ್ವನಿಸುತ್ತಿತ್ತು. ಆಗ ವ್ಯಾಸನು ಮತ್ತೊಮ್ಮೆ ಮಾತನಾಡುತ್ತಾನೆ. ಮೃದುವಾದ ಕಲ್ಲುಗಳ ಮೇಲೆ ಬೊಬ್ಬೆ ಹೊಡೆಯುವ ಸೌಮ್ಯವಾದ ನದಿಯಂತೆ ಅವನ ಧ್ವನಿ. ಓ ರಾಜ, ಅವನು ಯುಧಿಷ್ಠಿರನಿಗೆ, ನಿನ್ನ ಸಹೋದರರು ಮತ್ತು ಅನುಯಾಯಿಗಳು ತಮ್ಮ ನಿಜವಾದ ಸ್ವಭಾವಕ್ಕೆ ಮರಳಿದ್ದಾರೆ. ನಿನ್ನ ಪಕ್ಕದಲ್ಲಿ ಕೃಷ್ಣನೊಂದಿಗೆ ನೀನು ನಿನ್ನ ಗೌರವವನ್ನು ಸಲ್ಲಿಸಲು ಬಂದಿದ್ದೀಯಾ ಎಂದು ಹೇಳಿದರು. ವ್ಯಾಸರ ಮಾತುಗಳು ಗಣ್ಯ ರಾಜಪುತ್ರ ಧೃತರಾಷ್ಟ್ರನಿಗೆ ಮಾತನಾಡಲು ಒಂದು ಸಂಕೇತವಾಗಿದ್ದವು. ಅವನ ಧ್ವನಿಯು ಬೆಚ್ಚಗಿನ ಬೇಸಿಗೆಯ ಗಾಳಿಯಂತೆ ಹಿತವಾದ ಮತ್ತು ಸೌಮ್ಯವಾಗಿತ್ತು. ಅವನು ಯುಧಿಷ್ಠಿರನನ್ನು ಸಿಹಿ ಧ್ವನಿಯಲ್ಲಿ ಸಂಬೋಧಿಸುತ್ತಾ, ಓ ರಾಜನೇ, ನಗರಕ್ಕೆ ಹಿಂತಿರುಗಿ, ನಿನ್ನ ಹೃದಯದ ಜ್ವರವು ದೂರವಾಗಲಿ. ನೀನು ಕ್ಷತ್ರಿಯನಾಗಿದ್ದು ಆತ್ಮಸಂಯಮ ಮತ್ತು ಕರ್ತವ್ಯದ ಅಭ್ಯಾಸಕ್ಕೆ ಬದ್ಧನಾಗಿದ್ದಿ ಎಂದು ನೆನಪಿಡಿ. ಯಯಾತಿಯಂತೆ ತ್ಯಾಗ ಮತ್ತು ಉಡುಗೊರೆಗಳಿಂದ ನಿನ್ನ ಪೂರ್ವಜರು ಮತ್ತು ದೇವರುಗಳನ್ನು ಗೌರವಿಸು ಎಂದು ಹೇಳಿದನು. ಧೃತರಾಷ್ಟ್ರನು ಮಾತನಾಡುವಾಗ ಅವನ ಮಾತುಗಳು ಗಾಳಿಯಲ್ಲಿ ಬೀಸುತ್ತಿದ್ದವು, ನೆನಪುಗಳ ಎಲೆಗಳನ್ನು ತೂಗಾಡುತ್ತಿದ್ದವು ಮತ್ತು ಕೇಳುವವರ ಹೃದಯಗಳನ್ನು ಅಲುಗಾಡಿಸುತ್ತಿದ್ದವು. ಯುಧಿಷ್ಠಿರನ ಕಣ್ಣುಗಳು ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳಂತೆ ಹೊಳೆಯುತ್ತಿದ್ದವು. ಅವನು ತನ್ನ ಅಜ್ಜನ ಸಲಹೆಯನ್ನು ಅನುಸರಿಸುವ ಭರವಸೆ ನೀಡಿದನು. ಅವನು ಭೂಮಿಗೆ ಶಾಂತಿಯನ್ನು ತರುವ ತಮ್ಮ ಹಿತೈಷಿಗಳನ್ನು ಬಹುಮಾನದಿಂದ ಗೌರವಿಸುವ ಮತ್ತು ತನ್ನ ಜನರನ್ನು ಸಂತೋಷಪಡಿಸುವ ಪ್ರತಿಜ್ಞೆ ಮಾಡಿದನು. ಅಂತಿಮ ತಲೆಯೊಂದಿಗೆ ಯುಧಿಷ್ಠಿರನು ತನ್ನ ಸಂಬಂಧಿಕರು ಮತ್ತು ಅನುಯಾಯಿಗಳೊಂದಿಗೆ ಹೊರಡಲು ತಿರುಗಿದನು. ಅವರು ಆನೆ,
ಹೆಸವಿನ ಹಸ್ತಿನಾಪುರಕ್ಕೆ ತೆರಳುತ್ತಿದ್ದಂತೆ ಗಾಳಿಯು ಭರವಸೆ ಮತ್ತು ಹೊಸ ಆರಂಭಗಳೊಂದಿಗೆ ಕಂಪಿಸುವಂತೆ ತೋರುತ್ತಿತ್ತು. ಕುಂತಿಯ ಮಗನು ತನ್ನ ಪ್ರಭುವಿನ ನೆನಪಿಗಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡ ಧೃತರಾಷ್ಟ್ರ ಮತ್ತು ಗಾಂಧಾರಿಯೊಂದಿಗೆ ನಡೆದನು.